ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿ ಆಯಿತು ಆಜ್ಯ. ಯಾವ ಒಂದು ಯಜ್ಞ ಯಾಗಾದಿಗಳ ಸಂಸ್ಕೃತಿಯನ್ನು ಬುದ್ಧ ನಿರಾಕರಿಸಿನೋ ಅದೇ ಪರಿಭಾಷೆಯಲ್ಲಿ ಬೇಂದ್ರೆ ಅವನ ತ್ಯಾಗವನ್ನು ಹೇಳ್ತಾ ಇದ್ದಾರೆ. ದೇವನಿರ್ಮಿತ ಅಲ್ಲ, ಅವು ನಾವೇ ನಿರ್ಮಿಸಿದ್ದು. ಜಾತಿ, ವರ್ಣ, ಧರ್ಮದ್ವೇಷ, ಲಿಂಗಭೇದ, ಬಡತನ, ಸಿರಿತನ, ಈ ಎಲ್ಲ ಪಂಥಗಳ ಇವುಗಳ ಬಗ್ಗೆ ಮಾತಾಡಿವೆ ಅಲ್ಲ. ಬಗೆಹರಿಸ್ಕೊಳ್ಳೋಕೆ ಏನು ಯಾರೋ ಒಬ್ಬ ದೈವ ಅವತಾರ ತಾಳಿ ಬರೋದಿಲ್ಲ. ಜೀವಕರುಣೆ ಇಲ್ಲದೆ ಹೋದರೆ, ಮತ್ತೊಬ್ಬರ ನೋವು ನನ್ನದು ಅಂತ ನಾವು ಭಾವಿಸ್ಲಿಕ್ಕಾಗದೆ ಹೋದರೆ ಈ ಜ್ಞಾನದಿಂದ ಏನು ಪ್ರಯೋಜನ? ಜ್ಞಾನದ ಅತ್ಯಂತಿಕ ಮೌಲ್ಯಮಾಪನ ಎಲ್ಲ ಆಗ್ತಾ ಇದೆ, ಅದು ಯಾಕಾಗಿ ಬಳಕೆ ಆಗ್ತಾ ಇದೆ ಅಂತ. ನೀರನ್ನು ಹಂಚಿಕೊಂಡು ಕುಡಿಯಲಾರದ ಉಣಲಾರದ ಎರಡು ಸಮುದಾಯಗಳ ನಡುವೆ ಇದೆ ತಾನೇ ದುಃಖಕ್ಕೆ ಕಾರಣ. ಪ್ರಕೃತಿನೋ ದೈವವೂ ಅಲ್ಲ ಮಾಡಿರೋದು ಈ ಕಷ್ಟಗಳನ್ನು, ಮನುಷ್ಯರೇ ಸೃಷ್ಟಿ ಮಾಡ್ಕೊಂಡ್ರೆ ಮನುಷ್ಯರೇ ಬಗೆಹರಿಸ್ಬೇಕು. ಪರ್ಯನರು ಮರಳಿ ಬುದ್ಧಿಸಮ್ಗೆ ಹೋಗೋದು ಡೋಂಟ್ ಕಾಲ್ ಇಟ್ ಮತಾಂತರ. ಮರಳಿ ಮನೆಗೆ ಹೋಗ್ತಿದ್ವಿ, ನಮ್ಮ ಮನೆ ಮರ್ತು ಬಿಟ್ಟಿದ್ವಿ, ನಮ್ಮ ಮನೆ ವಿಸ್ಮೃತಿಗೊಳಗಾಗಿತ್ತು, ಈಗ ನಮ್ಮ ಮನೆ ಗೊತ್ತಾಗಿದೆ, ನಮ್ಮ ಹಾದಿ ಗೊತ್ತಾಗಿದೆ, ನಮ್ಮ ಗಮ್ಯ ಗೊತ್ತಾಗಿದೆ, ನಾವು ವಾಪಸ್ ಹೋಗ್ತಿದ್ವಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಒಂದು 15 ವರ್ಷಗಳ ಹಿಂದೆ ಈ ಧಮ್ಮದ ಮೇಲೆ ಆಸಕ್ತಿ ಹುಟ್ಟಿದಾಗ ಅದರ ಪಯಣ ಶುರುವಾಗಿದ್ದು ಧಾರವಾಡದಿಂದ. ನಾವು 5-6 ಗೆಳೆಯರು ಒಂದು ವಾಹನ ಮಾಡಿಕೊಂಡು 15 ದಿನ ಇಡೀ ಕರ್ನಾಟಕ ತಿರುಗಿದ್ವಿ. ಅದೊಂದು ಹುಚ್ಚು ತಿರುಗಾಟ. ಆ ತಿರುಗಾಟದಲ್ಲಿ ನಮ್ಮ ಪ್ರಾಣ ಹೋಗೋ ಸಾಧ್ಯತೆ ಇರೋ ಕೆಲವು ಜಾಗಗಳಿಗೂ ನಾವು ಹೋಗಿದ್ವಿ. ಅಂತಹ ಹುಚ್ಚು ತಿರುಗಾಟದಲ್ಲಿ ಸಜ್ಜನರಾದ ನಮ್ಮ ಕುಲಕರ್ಣಿಯವರು ಅದು ಹೆಂಗೆ ಬಂದರು, ಅವರು ಹುಚ್ಚರೇ. ಅದೊಂದು ಅದ್ಭುತವಾದ ಒಂದು ಪಯಣ. ಅದರ ಆರಂಭದಲ್ಲಿ ನಾವು ಹೊರಡೋಕ್ಕೆ ಮುಂಚೆ ಸೇರಿದ್ದೀವಿ. ನನ್ನ ಹೆಂಡತಿಗಂತೂ ನಾನು ವಾಪಸ್ ಬರ್ತೀನಿ ಅಂತ ನಂಬಿಕೆನೇ ಇರಲಿಲ್ಲ. ಇದು ಬದಾಮಿ ಗುಹೆಯಲ್ಲಿರುವ ಪದ್ಮಪಾಣಿಯ ವಿಗ್ರಹ. ಬುದ್ಧಂದು ಕೈಯಲ್ಲಿ ತಾವರೆ ಇದೆ ಮತ್ತು ಭಗ್ನಗೊಂಡಿದೆ. ಇದು ಅವರ ಕೈಯಲ್ಲಿರುವ ತಾವರೆ. ಇದು ಪಟ್ಟದಕಲ್ಲು ಐಹೊಳೆಯಲ್ಲಿ ನಾವು ನೋಡಿದ ಭಗ್ನ ವಿಗ್ರಹ. ಸಾತವಾಹನರ ಕಾಲದಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬುದ್ಧಿಸಮ್ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ಸ್ತೂಪಗಳು, ಈ ವಿಗ್ರಹಗಳು, ಚೈತ್ಯಾಲಯಗಳು ಮತ್ತು ವಿಹಾರ. ಚೈತ್ಯಾಲಯ, ವಿಹಾರ, ಸ್ತೂಪ ಬಹಳ ವ್ಯತ್ಯಾಸ ಇದೆ. ಚೈತ್ಯಾಲಯ ಅಂದರೆ ಬುದ್ಧನ ವಿಗ್ರಹ ಇರುವ ಜಾಗ. ವಿಹಾರ ಮಾಂಕ್ಸ್ಗಳಿರೋದು. ಸ್ತೂಪ ಬುದ್ಧನ ಅಥವಾ ಭಿಕ್ಷುವಿನ ಅಸ್ಥಿಗಳಿರೋದು. ಇದನ್ನು ಗುಲ್ಬರ್ಗದ ಪ್ರಸಿದ್ಧ ವಿಶ್ವವಿದ್ಯಾಲಯದ ಪಕ್ಕ ಇರುವ ವಿಹಾರದಲ್ಲಿರುವ ಬುದ್ಧ. ಇದು ಮುಂಡಗೋಡ್ನಲ್ಲಿ ಟಿಬಿಟಿಯನ್ ಬೌದ್ಧ ಆ ಜಾಗದಲ್ಲಿ ನೋಡಿದ ಒಂದು ವಿಗ್ರಹ. ತಾರಾ ಭಗವತಿ ಅವತ್ತು ಕೂಡ ನಾವು ಚರ್ಚೆ ಮಾಡಿದ್ವಿ. ಇದು ಒಂದು ಕಾಲಕ್ಕೆ ಕದರಿಕಾ ವಿಹಾರ ಆಗಿದ್ದ ಈಗಿನ ಕದರಿ ಮಂಜುನಾಥ ಗುಡಿ ಮಂಗಳೂರಿನಲ್ಲಿ. ಅದರಲ್ಲಿ ಅದರ ಪಾದದಡಿ ಬರೆದಿದೆ, ಇದು ಕದರಿಕಾ ವಿಹಾರಕ್ಕೆ ದೊರೆ ಕೊಟ್ಟ ಕಟ್ಟಿಸಿದ್ದ ಈ ವಿಗ್ರಹ ಸ್ಥಾಪನೆ ಮಾಡಿದ ವಿವರಗಳು ಅದರ ಪಾದದಡಿ ಇರುವ ಭಾಗದಲ್ಲಿ ಬರೆಯಲಾಗಿದೆ. ಅದು ಹೊರಗಡೆ ಇದೆ. ಇದು ಬಹುಶಃ ಅಜಂತಾದಲ್ಲಿ ನಾನು ತೆಗೆದದ್ದು. ಇದು ಕೂಡ ನಮ್ಮ ಐಹೊಳೆಯಲ್ಲಿ ಆ ಭಗ್ನ ಮೂರ್ತಿಯ ಹಿಂದಿನ ಚೈತ್ಯಾಲಯದಲ್ಲಿ ಇದೆ. ಇದು ಬೆಂಗಳೂರಿನ ಮಹಾಬೋಧಿ ಸೊಸೈಟಿಯ ವಿಹಾರ. ಇದು ಸನ್ನತಿ ಚಿತಾಪು ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ ಒಂದು ವಿಹಾರ. ಇದು ಕದ್ರಿ ಮಂಜುನಾಥ ಗುಡಿ, ಈಗ ಗುಡಿಯಾಗಿದೆ. ಅಶೋಕನ ಶಾಸನ ಕೊಪ್ಪಳ, ಮಸ್ಕಿ ಇತ್ಯಾದಿ ಕಡೆ ಎಲ್ಲ, ನಿಟ್ಟೂರು ಮುಂತಾದ ಕಡೆ ಎಲ್ಲ ಇದೆ, ಶಾಸನಗಳಿವೆ, ನಮ್ಗೆ ಗೊತ್ತಿದೆ. ಇದು ನಾನು ಸಾರನಾಥಕ್ಕೆ ಹೋದಾಗ ತೆಗೆದ ಪಟ. ಬುದ್ಧ ತನ್ನ ಜ್ಞಾನೋದಯದ ಬಳಿಕ ತನ್ನನ್ನು ಬಿಟ್ಟು ಹೋದ ಶಿಷ್ಯರಿಗೆ ಮೊದಲ ಒಂದು ಸೆರೆಮೋನಿಯನ್ನು ಕೊಟ್ಟ ಜಾಗ.
ಇದು ಬಾಬಾ ಸಾಹೇಬರ ಅಸ್ಥಿ ಇರುವ ನಾಗಪುರದ ದೀಕ್ಷಾಭೂಮಿಯ ವಿಹಾರ. ಇದು ಗುಲ್ಬರ್ಗೆಯ ವಿಹಾರ. ಇದು ಕರ್ನಾಟಕದ ಅತ್ಯಂತ ಹಳೆಯ ವಿಹಾರ. ಬಾಬಾ ಸಾಹೇಬರಿಗೆ ಬುದ್ಧಿಸಮ್ ಮೇಲೆ ಬಹಳ ಆಸಕ್ತಿ ಹುಟ್ಟಿಸಿದ, ಪ್ರೇರಣೆ ಕೊಟ್ಟ ಅಯೋಧ್ಯದಾಸರ್ ಎಂಬ ತಮಿಳ್ ಪರಯನ್ ವ್ಯಕ್ತಿಯೊಬ್ಬರು ದಕ್ಷಿಣ ಭಾರತದಲ್ಲಿ ಬಾಬಾ ಸಾಹೇಬರಿಗಿಂತ 50 ವರ್ಷ ಮೊದಲು ಧಮ್ಮಕ್ಕಾಗಿ ಕೆಲಸ ಮಾಡಿದವರು. ಕೋಲಾರ, ಬೆಂಗಳೂರಿನಲ್ಲಿ ಕೂಡ ಕೆಲಸ ಮಾಡಿದ್ರು. ಇದು KGF ಅಲ್ಲಿದೆ. ಅವರ ಶಿಷ್ಯ ಲಕ್ಷ್ಮೀ ನರಸು ಪ್ರೊಫೆಸರ್ ಎಸೆನ್ಸ್ ಆಫ್ ಬುದ್ಧಿಸಮ್ ಪುಸ್ತಕನ 1904 ಅಂತ ಕಾಣ್ತದೆ, ಅಥವಾ 14 ಇರಬಹುದು. ಅದು ಬಾಬಾ ಸಾಹೇಬರಿಗೆ ಎಷ್ಟು ಪ್ರೇರಣೆ ಕೊಡ್ತು ಅಂದರೆ 1948 ಬಾಬಾ ಸಾಹೇಬರು ಅದನ್ನು ರೀಪ್ರಿಂಟ್ ಮಾಡ್ತಾರೆ ಮತ್ತು ತಾವೇ ಅದಕ್ಕೆ ಮುನ್ನುಡಿ ಬರೆದು ಇದರಿಂದ ನಾನು ಪ್ರೇರಣೆ ಪಡೆದೆ ಅಂತ ಬರೀತಾರೆ. ನಮಗೆಲ್ಲ ಗೊತ್ತಿದೆ 56ನೇ ಇಸ್ವಿನಲ್ಲಿ ಅವರು ಧಮ್ಮದೀಕ್ಷೆಯನ್ನು ತಗೊಂಡ್ರು. ಆದರೆ ಅದಕ್ಕೂ ಮುಂಚೆ ಅವರು ಬೇಕಾದಷ್ಟು ಅಧ್ಯಯನ ಮಾಡ್ತಾಯಿದ್ರು, ಬೇಕಾದಷ್ಟು ವಿಹಾರಗಳಿಗೆ ಹೋಗ್ತಾಯಿದ್ರು. ಅವರಿಗೆ ಪ್ರೇರಣೆ ಕೊಟ್ಟ ಪುಸ್ತಕ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ತಮಿಳುನಾಡು ಭಾಗದ ಲಕ್ಷ್ಮೀ ನರಸು ಅವರ ಪುಸ್ತಕ ಅನ್ನೋದು ಬಹಳ ವಿಶಿಷ್ಟವಾದ ವಿಷಯ. ಇದು ಕೂಡ ಸನ್ನತಿ ಕಣಗಿನ ಹಾಳದಲ್ಲಿ ಏನು ಸ್ತೂಪ ಇದೆ, ಪ್ರಾಚೀನ ಸ್ತೂಪ, ಸಾತವಾಹನ ಕಾಲದ್ದು, ಅದರಲ್ಲಿ ಇದ್ದ ಒಂದು ಶಿಲ್ಪ. ಈ ನಾಗರ ಹಾವು ಅದರ ಹೆಡೆಯ ಮೇಲೇ ನಮ್ಮಲ್ಲಿ ಸಾಮಾನ್ಯವಾಗಿ ಬೌದ್ಧ ಶಾಸನಗಳಿವೆ. ಯಾಕಂದರೆ ನಾಗರು ಮೂಲ ಬೌದ್ಧರು, ಅವರು ಬುದ್ಧನನ್ನು ರಕ್ಷಿಸಿದವರು. ಹೀಗಾಗಿ ಬಾಬಾ ಸಾಹೇಬರು ನಾಗಪುರವನ್ನು ದೀಕ್ಷೆಗೆ ಆರಿಸ್ಕೊಂಡ್ರು ಅಂತ ನಮ್ಗೆ ಗೊತ್ತಿದೆ. ಇದು ನಾನು ಭೂತಾನ್ಗೆ ಹೋದಾಗ ಅಲ್ಲಿ ಆ ಸ್ತೂಪದ ಭಾಗವಾಗಿ ಪುಟ್ಟ ಪುಟ್ಟ ಆ ಸ್ತೂಪಗಳನ್ನು ತಗೊಂಡು ಆ ಗುಹೆಯಲ್ಲಿ ಇಡುತ್ತಾರೆ. ಆ ಗುಹೆಗೆ ಹೋಗಿದ್ದೆ ನಾನು. ಇದು ಬನವಾಸಿಯಲ್ಲಿ ಬೌದ್ಧ ಶಾಸನ ಇರುವ ಜಾಗ. ಯಾಕಂದರೆ ಬನವಾಸಿ ಒಂದು ಕಾಲಕ್ಕೆ ಬಹಳ ಮುಖ್ಯವಾದ ಬೌದ್ಧ ಕೇಂದ್ರ ಆಗಿತ್ತು. ಇದು ಶಾಪುರದಲ್ಲಿ ಒಂದು ಬೆಟ್ಟ, ಬುದ್ಧ ಮಲಗಿದ ಬೆಟ್ಟ ಅಂಥೇಳಿ ಕರೆಯಲಾಗ್ತದೆ. ನೀವು ಸೂಕ್ಷ್ಮ ಗಮನಿಸಿದರೆ ಮೂಗು, ಎದೆ, ಆ ದೇಹ, ಮಲಗಿದ ಬುದ್ಧ ಬಹಳ ಪ್ರಸಿದ್ಧವಾದ ಶಿಲ್ಪ ಭಾರತದಾದ್ಯಂತ. ಇದು ಕೂಡ ಅಶೋಕ ಚಕ್ರವರ್ತಿಯ ಶಿಲ್ಪ. ಇದು ಕೂಡ ನಮ್ಮ ಸನ್ನತಿಯಲ್ಲಿ ಇದೆ. ಇದು ಮೇಲ್ಗಡೆ ಕುಲಕರ್ಣಿಯವರು, ನಮ್ಮಿಬ್ಬರ ಗೆಳೆಯ ಗೋವಿಂದಯ್ಯನವರು ಅನೇಕ ಬೆಟ್ಟಗಳ ರೀತಿಯಲ್ಲಿ ಕಾಣುವ ಮಣ್ಣು ಗುಡ್ಡೆಗಳ ಒಳಗಡೆ ಸ್ತೂಪಗಳಿವೆ. ಅಲ್ಲಿ ಇನ್ನೂ ಅಗಿಯಬೇಕಾದಂಥ ಅನೇಕ ಗುಡ್ಡೆಗಳನ್ನು ನಾವು ನೋಡಿದ್ವಿ. ಬಹುಶಃ ಬನವಾಸಿಲಿ ಅಂತ ಕಾಣ್ತದೆ, ಅಥವಾ ಬನವಾಸಿಲಿ ನೋಡಿದ್ದು ಅಂತ ಕಾಣ್ತದೆ. ಇದು ಬಾಬಾ ಸಾಹೇಬರು ಬಂದು ಭೇಟಿ ಮಾಡಿದ ಅನೇಕ ಊರುಗಳಿವೆ ಕರ್ನಾಟಕದಲ್ಲಿ. ಬಿಜ್ಜರಗಿ ಇನ್ ಬಿಜಾಪುರ ಡಿಸ್ಟಿಕ್, ವಾಡಿ, ಇನ್ನೂ ಕೆಲವು ಊರುಗಳಿವೆ. KGF ಕೂಡ. ಅವರು ರೈಲ್ನಲ್ಲಿ ಮುಂಬೈನಿಂದ ಬಂದು ನಿಜಾಮ್ ರೈಲ್ನಲ್ಲಿ ಮತ್ತೆ ಹೈದರಾಬಾದ್ಗೆ ಹೋಗೋಕ್ಕೆ ವಾಡಿಯಲ್ಲಿ ಇಳಿತಾಯಿದ್ರು. ಒಂದು 2-3 ಗಂಟೆ ಟ್ರಾನ್ಸಿಟ್ ಟೈಮ್ ಇರ್ತಾಯಿತ್ತು. ಆಗ ಅವರು ಆ ವಾಡಿಯ ಜನರಲ್ಲಿ ಒಂದು ಸಂವಾದ ಮಾಡ್ತಿದ್ರು. ಆ ಸ್ಟೇಷನಲ್ಲಿ ಟೀ ಮಾರುವ ಒಬ್ಬ ಮುಸ್ಲಿಂ ವ್ಯಕ್ತಿ ಬಾಬಾ ಸಾಹೇಬರಿಗೆ ಉಪಚಾರ ಮಾಡ್ತಿದ್ದ. ಅವರ ಪಕ್ಕಾ ಅನ್ಯಾಯಿಯಾದ ಅವನು ಕೂಡ ಆ ಕಡೆ ಕೊನೆಯಲ್ಲಿ ಇರುವುದನ್ನು ತಾವು ಗಮನಿಸ್ಬೋದು. ವಾಡಿ ಕರ್ನಾಟಕದ ಒಂದು ಬೌದ್ಧ ಗ್ರಾಮ ಅಂತ ಹೇಳಬಹುದು. ಇದು ಬಾಬಾ ಸಾಹೇಬರು ದೀಕ್ಷೆ ಪಡಿತಾ ಇದ್ದಾರೆ. ಸವಿತಾ ಅಂಬೇಡ್ಕರ್ ಅವರು ಇದ್ದಾರೆ, ಅದನ್ನು ಗಮನಿಸ್ಬೋದು. ನಾನು ಬಹಳ ಹಿಂದೆ ಟಿಬೆಟಿಯನ್ ಬುದ್ಧಿಸ್ಟ್ ಜೊತೆಗೆ ಮಾಡಿದ್ದು. ಇವರು ಆರೂಢ ಆಶ್ರಮದ ಒಬ್ಬ ಗುರು. ಬಟ್ ಬುದ್ಧಿಸಮ್ ಬಗ್ಗೆ ಬಹಳ ಪ್ರವಚನ ಮಾಡ್ತಾರೆ, ಬಹಳ ತಿಳ್ಕೊಂಡಿದ್ದಾರೆ, ಬಹಳ ದೊಡ್ಡ ವಿದ್ವಾಂಸರು ಮತ್ತು ಆ್ಯಕ್ಟಿವಿಸ್ಟ್. ನಾನು ಬೇರೆ ಬೇರೆ ಬೌದ್ಧ ಮನೆಗಳಲ್ಲಿ, ಬೌದ್ಧ ಗೃಹಸ್ಥರಲ್ಲಿ ಹೋಗಿ, ಮನೆಗಳಲ್ಲಿ ಹೋಗಿ ಹೆಂಗೆ ಪ್ರಾಕ್ಟೀಸ್ ಆಗ್ತಿದೆ ಬುದ್ಧಿಸಮ್. ಶಿಲ್ಪ ಇದೆ, ವಿಹಾರಗಳಿವೆ, ಚೈತ್ಯಾಲಯಗಳಿವೆ. ಅದೊಂದು ಲೋಕ, ಅದು ಗತಕಾಲಕ್ಕೆ ಸೇರಿದ ಲೋಕ. ಪ್ರೆಸೆಂಟಲ್ಲಿ ಈಗ ಧಮ್ಮಪಂಥ ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನಾನು ಸಾಮಾನ್ಯವಾಗಿ ಅವರ ಮನೆಗಳಲ್ಲಿ ರಿಕ್ವೆಸ್ಟ್ ಮಾಡಿ ಉಳಿತೇನೆ, ಅವ್ರ ಜೊತೆಗೆ ಮಾತಾಡ್ತೇನೆ. ಬೆಳಗಾವಿಯಲ್ಲಿ ಒಂದು ಕುಟುಂಬ, ಬೌದ್ಧ ಧಮ್ಮಪಂಥದ ಒಳಗಡೆ ವಿವಾಹಗಳು ಕೂಡ ಅದೇ ಬಗೆಯಲ್ಲಿ ಆಗ್ತದೆ. ಪಟ್ಟದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ನ 3 ಇದನ್ನು ನೋಡ್ಬೋದು.
ವರ್ಧನ್ ಬಂದಿದ್ದಾರೋ ಇಲ್ವೋ ಅವ್ರಿಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಇಲ್ಲೇ ಇದ್ದಾರೆ, ಅವ್ರ ಮನೆಯಲ್ಲಿ ನಾನು ನೋಡಿದೆ. ಕರ್ನಾಟಕದ ಬಹಳ ಪ್ರಭಾವಶಾಲಿ ಭಿಕ್ಕು ಆನಂದ ಭಂತೇಜಿಯವರು, ಬಿಜಾಪುರದವರು. ಅವ್ರ ಮಾರ್ಗದರ್ಶನದಲ್ಲಿ ನಾನು ವಿಪಶನ್ ಮತ್ತು ಅನೇಕ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿದ್ದೀನಿ. ಬಹಳ ಅದ್ಭುತವಾದ ಜ್ಞಾನಿ, ತುಂಬ ತಿಳ್ಕೊಂಡಿದ್ದಾರೆ. ಮಹಾಬೋಧಿ ಸೊಸೈಟಿಯ ಸದ್ಯದ ಅಧ್ಯಕ್ಷರು. ನಾನು ಸಂಜೀವ್ ಬೌದ್ಧರಲ್ಲದ, ಅಂದರೆ ದೀಕ್ಷೆ ತೆಗೆದುಕೊಳ್ಳದೆ ಬೇರೆ ಬೇರೆ ಬಗೆಯ ಸಾಧನೆಯನ್ನು ಮಾಡ್ತಾ ಇರೋ ಜನರನ್ನು ಭೇಟಿ ಮಾಡಿದ್ವಿ ನಾವು. ಅಂಥ ವ್ಯಕ್ತಿ ಮಣಿಪಾಲದಲ್ಲಿ ಯಾವ ಕಾರಣಕ್ಕೂ ತಮ್ಮ ಹೆಸರು ಹೇಳಲಿಲ್ಲ, ವಿಳಾಸನೂ ಕೊಡಲಿಲ್ಲ, ಆದರೂ ಅವ್ರ ಜೊತೆಗೆ ಒಂದು ಸಂವಾದ ಸಾಧ್ಯ ಆಯಿತು. ಕರ್ನಾಟಕದ ಭಾಳ ಪ್ರಭಾವಶಾಲಿ ಕೊಳ್ಳೆಗಾಲದಲ್ಲಿ ಒಬ್ಬ ಭಿಕ್ಕು, ಬುದ್ಧರಕ್ಕಿತ ಭಿಕ್ಕು, ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು. ಇದು ಮಹಾಬೋಧಿ ಸೊಸೈಟಿಯಲ್ಲಿ ಚೀರದಾನ, ಭಿಕ್ಕುಗಳಿಗೆ ಅವರು ಹೊದೆಯುವ ಕಾಷಾಯ ವಸ್ತ್ರವನ್ನು ದಾನ ಮಾಡುವ ಒಂದು ದಿನ ಇದೆ. ಹಾಗೆ ಬುದ್ಧಿಸಮ್ ಟೆಕ್ಸ್ಟೈಲ್ಗೆ ಲಿಂಕ್ ಆಗಿದೆ. ಬುದ್ಧನ ವಿಗ್ರಹಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ಕಾಣೋದು ಟೆಕ್ಸ್ಟೈಲ್. ಭಾಳ ಜನಗಳಿಗೆ ಜೈನ ಮೂರ್ತಿ ಮತ್ತು ಬುದ್ಧ ಮೂರ್ತಿಗಳ ನಡುವೆ ಕನ್ಫ್ಯೂಷನ್ ಇದೆ. ಕಂಡುಹಿಡಿಯುವ ಒಂದು ಸರಳ ವಿಧಾನ ಅಂದರೆ ಬಟ್ಟೆ ಇರ್ತದೆ, ಆ ಕಾಷಾಯ ವಸ್ತ್ರದ ಧಾರಣೆಯ ಭಾಗವಾಗಿ. ನಾವು ಹೋದಾಗ ಬಡೈ ಬಂತೇಜಿ ಇದ್ದರು, ಶ್ರೀಲಂಕಾ ಮೂಲದವರು. 1956ನೇ ಇಸಲಿ ಬಾಬಾ ಸಾಹೇಬರು ಧಮ್ಮ ದೀಕ್ಷೆ ತಗೊಂಡ್ರೆ ಅದೇ ವರ್ಷ ಇವರು ಬೆಂಗಳೂರಿನಲ್ಲಿ ಮಹಾರಾಜರ ಅವ್ರು ಕೊಡ್ತಾರೆ ಆ ಭೂಮಿಯನ್ನು. MG ರೋಡಲ್ಲಿ, ಗಾಂಧಿನಗರದಲ್ಲಿದೆ ಅದು. ಬಡೈ ಬಂತೇಜಿ ಈಸ್ ನೋ ಮೋರ್. ತುಂಬ ದೊಡ್ಡ ಸ್ಕಾಲರ್ ಆಗಿದ್ದರು. ಚೀರದಾನಕ್ಕಾಗಿ ಜನ ಕಾಷಾಯ ವಸ್ತ್ರವನ್ನು ತಂದಿದ್ದಾರೆ. ಪಿಂಡಪಾತ ಅಂತ ಕರೀತಾರೆ. ಅಣದೂರು ಎಂಬ ಒಂದು ಬೌದ್ಧ ಗ್ರಾಮದಲ್ಲಿ, ಹುಮ್ನಾಬಾದ್ ತಾಲೂಕು, ಬೀದರ್ ತಾಲೂಕಲ್ಲಿ ಪ್ರತಿ ಬುದ್ಧ ಜಯಂತಿಯನ್ನು ಯಾವುದಾದ್ರೂ ಒಂದು ಬೌದ್ಧ ಗ್ರಾಮದಲ್ಲಿ ಕಳೀತಾ ಬಂದಿದ್ದೇನೆ. ಪಿಂಡಪಾತ ಅಂದರೆ ಆಹಾರ ಸ್ವೀಕಾರ. ಏನು ಹಾಕಿದರೂ ಸ್ವೀಕಾರ ಮಾಡಬೇಕು. ಆಹಾರದ ಬಗ್ಗೆ ಏನೆಲ್ಲ ಈ ದೇಶದಲ್ಲಿ ಚರ್ಚೆಗಳು, ಗಲಭೆಗಳು, ಕೊಲೆಗಳು, ಹಲ್ಲೆಗಳು ನಡೀತಿರುವಾಗ ಬುದ್ಧಿಸಮ್ ಆಹಾರಕ್ಕೆ ಎಂಥ ಒಂದು ವೈಜ್ಞಾನಿಕವಾದ ಒಂದು ಮಾದರಿಯನ್ನು ಹಾಕಿ ಕೊಟ್ಟಿದೆ. ಅದರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ಬೋದು. ಟಿಬೆಟಿಯನ್ ಬುದ್ಧಿಸ್ಟ್ ದೇವೇಂದ್ರ ಹೆಗ್ಡೆ ಅಂತ ಬಹಳ ದೊಡ್ಡ ಆ್ಯಕ್ಟಿವಿಸ್ಟ್ ಬುದ್ಧಿಸಮ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಈತ ಅಮೀರ್ ಬನ್ನೂರ್ ಅಂತ ಮುಸ್ಲಿಂ. ಅವ್ರ ಮನೆಗೆ ಹೋದರೆ ಒಂದು ರಿಯಲ್ ಬುದ್ಧಿಸ್ಟ್ ಮನೆ. ಏನು ಬುದ್ಧನ ಪಟ ಕೂಡ ಇಲ್ಲ, ಅತ್ಯಂತ ಸರಳ. ಅವ್ರ ಮನೇಲಿರೋ ಎಲ್ಲ ವಸ್ತುಗಳನ್ನು ತುಂಬಿದರೆ ಒಂದು ಬುಟ್ಟಿಲಿ ತುಂಬೋದು. ಲೇಖಕ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಅಂದರೆ ಅಂಥ ಬೌದ್ಧ ದರ್ಶನದಿಂದ ಪ್ರಭಾವಿತರಾಗಿ ತಮ್ಮ ಸರಳ ಬದುಕನ್ನು ಬದುಕ್ತಿರೋ ಅನೇಕ ಕುಟುಂಬಗಳನ್ನು ನಾವು ಭೇಟಿ ಮಾಡಿದ್ವಿ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಫೋಟೋ. ಬುದ್ಧ, ಬಸವ, ಅಂಬೇಡ್ಕರ್ ಎಂಬ ಈ ಘೋಷಣೆ, ಇದರ ಭಾಗವಾಗಿ ಈ ಪಟ್ಟಗಳು ಬರ್ತಾ ಇವೆ. ಇತ್ತೀಚೆಗೆ ಕೆಲವು ಸ್ಪೇಸನ್ನು ಕಲ್ಚರಲಿ, ಹಿಸ್ಟಾರಿಕಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಬುದ್ಧಿಸ್ಟ್. ಅದರಲ್ಲಿ ಮಹಿಷನ ಇದು ಅವರ ಕಾರ್ಯಕ್ರಮಗಳಲ್ಲಿ ಅಶೋಕ ಚಕ್ರವರ್ತಿ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಜೊತೆಲಿ ಅಶೋಕ್ ಚಕ್ರವರ್ತಿ ಕೂಡ ಬರ್ತಾರೆ. ಇದು ಕೂಡ ಬುದ್ಧ ಬಸವ ನೋಡಬಹುದು. ನಾವು ಸಂಜೀವೆಲ್ಲ ತಿರುಗಾಟ ಮಾಡಲಿಕ್ಕೆ ಹೋದಾಗ ಕೆಲವು ಬುದ್ಧಿಸ್ಟ್ ಮನೆಗಳಲ್ಲಿ ಗಂಡ ಬುದ್ಧಿಸ್ಟ್ ಆಗಿದ್ದಾರೆ, ಮಡದಿ ಇನ್ನೂ ಬುದ್ಧಿಸ್ಟ್ ಆಗಿಲ್ಲ, ಮಲೆಮಹದೇಶ್ವರ ಈ ಜೊತೆಯಲ್ಲೇ ಇದ್ದಾರೆ. ಈ ಸಂಕ್ರಮಣಾವಸ್ಥೆ ಇದೆಯಲ್ಲ, ಹೊಸ ಧರ್ಮಕ್ಕೆ ಇನ್ನೊಂದು ಧರ್ಮದಿಂದ ಹೋಗುವಾಗ ಅದನ್ನು ನಾವು ಮೊನ್ನೆಯಿಂದ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಶರಣ ಚಳವಳಿಯಲ್ಲಿ ಕೂಡ ಆ ಒಂದು ಬಿಕ್ಕಟ್ಟು, ಆ ಒಂದು ಟ್ರಾನ್ಸಿಷನ್ ಇತ್ತು ಅಂತ ಇಲ್ಲಿ ಕೂಡ ಅದನ್ನು ಗಮನಿಸ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಬುದ್ಧಿಸಮ್ನ ಒಂದು ಅಂದರೆ ಭೌತಿಕ ಆಕಾರಗಳಲ್ಲಿ ಬುದ್ಧಿಸಮ್ ಅದು ಮೂಲತಃ ಆಲೋಚನಾ ಕ್ರಮ, ಜೀವನ ಕ್ರಮ. ಬಟ್ ಇದರಲ್ಲೂ ಇದೆ ಬಾಗಿಲುಗಳ ಮೇಲೆ, ಮನೆಯ ಗೋಡೆಗಳ ಮೇಲೆ, ಧಮ್ಮಚಕ್ರ ಬಾಗಿಲ ಮೇಲೆ. ಚಿತ್ರದುರ್ಗದಲ್ಲಿ ಮಹಿಳೆಯರು ಒಂದು ಧಮ್ಮೋತ್ಸವಕ್ಕೆ ಬಂದಿದ್ದರು. ಅಂದರೆ ಹುಟ್ಟಿನಿಂದ ಸಾವಿನವರೆಗಿನ ಎಲ್ಲ ಆಚರಣೆಗಳನ್ನು ಬುದ್ಧಿಸ್ಟ್ ಆಚರಣೆಗಳನ್ನಾಗಿ ರೂಢಿಸ್ಕೊಳ್ಳಾಗ್ತಿದೆ. ಕರ್ನಾಟಕದಲ್ಲಿ ಬುದ್ಧಿಸಮ್ಗೆ ಬಹಳ ಹೊಸ ಬುದ್ಧಿಸಮ್ಗೆ ನವಬೌದ್ಧ, ನವಧಮ್ಮ ಅಂತ ಕರೆಯೋದಾದರೆ ಅದಕ್ಕೆ ಬಹಳ ವರ್ಷ ಇಲ್ಲ. ಬಾಬಾ ಸಾಹೇಬರು ದೀಕ್ಷೆ ತಗೊಂಡ್ಮೇಲೆ ಈಚೆಗಾಗಿರೋದು. ಆದರೆ ಅದು ಹೊಸ ಸಂಸ್ಕೃತಿಯನ್ನು, ಯಾಕಂದರೆ ಒಂದು ಧರ್ಮ, ಒಂದು ವಿಚಾರ, ಒಂದು ದರ್ಶನ
ವಿಚಾರ ಒಂದು ಧಮ್ಮವಾಗಿ ರೂಪುಗೊಳ್ಬೇಕಾದ್ರೆ, ಪಂಥವಾಗಬೇಕಾದ್ರೆ ಈ ಥರದ ರಿಚುವಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತದೆ. ತನ್ನದೇ ಆದ ಪರ್ಯಾಯ ಆಚರಣೆಗಳನ್ನು, ಅದೊಂದು ಶವ ಸಂಸ್ಕಾರದ ಆಚರಣೆ, ಒಂದು ನಾಟಕ, ಧಮ್ಮದ ಮೇಲೆ ಬಾಬಾ ಸಾಹೇಬರ ಮೇಲೆ ಧಮ್ಮೋತ್ಸವ ಕಾರ್ಯಕ್ರಮಗಳು. ಇದು ನಾನು ದೀಕ್ಷಾಭೂಮಿಗೆ ಬಾಬಾ ಸಾಹೇಬರ ಪರಿನಿಬ್ಬಾಣದ ದಿನ ಹೋದಾಗ ನೋಡಿದ ಒಬ್ಬ ಕವಿ. ಅವನು ಹಾಡ್ತಾ ಇದ್ದ ಮರಾಠಿ ಹಾಡುಗಳನ್ನು, ಧಮ್ಮಗೀತೆಗಳನ್ನು ಬರೆದಿದ್ದ, ಪುಸ್ತಕನೂ ಪ್ರಿಂಟ್ ಮಾಡಿ ಜಾತ್ರೆಯಲ್ಲಿ ಮಾರ್ತಿದ್ದ. ಹಾಡೋದು ಅಂದರೆ ಮಹಾರಾಷ್ಟ್ರದಲ್ಲಿ ಧಮ್ಮವು ಒಂದು ಹೇಗೆ ಬೇರು ಬಿಟ್ಟಿದೆ ಅನ್ನೋದಕ್ಕೆ ಆ ಪಟ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಹೀಗೆ ಬೇಂದ್ರೆಯವರ ಹೆಸರಿನಲ್ಲಿ ಈ ಊರಿನಲ್ಲಿ ಬೇಂದ್ರೆ ಇದ್ದಿದ್ದರಿಂದ ಬೇಂದ್ರೆಯವರ ನೆನಪಿನಲ್ಲಿ ಈ ಉಪನ್ಯಾಸ ಆರಂಭಿಸ್ತೇನೆ. ಅದು ಆ ಪದ್ಯ ಪ್ರಾತಿನಿಧಿಕವಾಗಿದೆ. ಕನ್ನಡ ಸಾಹಿತ್ಯವು ಬೌದ್ಧ ದರ್ಶನವನ್ನು ಆಹ್ವಾನ ಮಾಡಿಕೊಂಡ ರೀತಿ ಹೇಗೆ ಅನ್ನೋದಕ್ಕೆ ಒಂದು ಪ್ರಾತಿನಿಧಿಕವಾಗಿದೆ. ನನ್ನ ಪ್ರಕಾರ ಕರ್ನಾಟಕದ ಒಳಗಡೆ ಕನ್ನಡದಲ್ಲಿ ಕಳೆದ 1 ಶತಮಾನದಿಂದ ರಾಜರತ್ನಂನಿಂದ ಹಿಡಿದು ಎಷ್ಟೊಂದು ನಾಟಕಗಳು, ಕಾದಂಬರಿಗಳು, ಕಥೆಗಳು ಬಂದಿವೆ, ಪದ್ಯಗಳು ಬಂದಿವೆ. ಆದರೆ ನಿಜವಾಗಲೂ ಬೌದ್ಧ ದರ್ಶನ ಇದೆಯಲ್ಲ, ಧಮ್ಮ ದರ್ಶನ ಇದೆಯಲ್ಲ, ಅದನ್ನು ಅನುಸಂಧಾನ ಮಾಡಿದ ಕೃತಿಗಳು ಬಹಳ ಕಡಿಮೆ. ಎಲ್ಲರೂ ಕೂಡ ಬುದ್ಧನ ಜೀವನ ಚರಿತ್ರೆಯ ಬಹಳ ತಿರುವಿನ ಘಟ್ಟಗಳ ಬಗ್ಗೆ ಮಾತ್ರ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇದು ಕನ್ನಡ ಸಾಹಿತ್ಯದ ಮಿತಿ ಮತ್ತು ಅದರ ದಾರ್ಶನಿಕ ಮಿತಿ ಮತ್ತು ಅದರ ವಿಶಿಷ್ಟತೆಯೂ ಇರಬಹುದು. ಇಡೀ ಪದ್ಯ ಓದಲ್ಲ, ಒಂದು ಚರಣ ಮಾತ್ರ ಓದ್ತೇನೆ, ಯಾಕಂದರೆ ಬೇಂದ್ರೆಯವರಿಗೆ ಲಿಂಕ್ ಮಾಡಬೇಕಾಗಿದೆ ನಾನು. ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಇದೊಂಥರ ಅವನು ಮಧ್ಯರಾತ್ರಿ ಎದ್ದು ಹೋಗಿದ್ದ ಘಟನೆಯನ್ನು ಹೇಳ್ತಿರೋ ಹಾಗೆ ಒಂದು 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 ಅಜ್ಞಾನದ ಸುಷುಪ್ತಿಯಲ್ಲಿರುವ ದೇಶದಲ್ಲಿ ಒಂದು ಜಾಗೃತ ಪ್ರಜ್ಞೆಯ ಸಂಕೇತವಾಗಿ ಬುದ್ಧ ಆ ದಿನ ಹೋಗಿದ್ದ. ಅದು ನಮ್ಮ ಅರಮನೆಯಿಂದ ಹೋದ ಒಂದು ರಾತ್ರಿಯ ಘಟನೆ ಅಲ್ಲ. ಅದು ಭಾರತಕ್ಕೊಂದು ಹೊಸ ಬೆಳಕನ್ನು ಹುಡುಕುತ್ತಾ ಹೋದ ಒಂದು ಘಟನೆ ಅನ್ನೋ ಅರ್ಥದಲ್ಲಿ ಕೂಡ ಬೇಂದ್ರೆಯವರು ಈ ಪದ್ಯವನ್ನು ಬರೆದಿರಬಹುದು. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿ ಆಯಿತು ಆಜ್ಯ. ಯಾವ ಒಂದು ಯಜ್ಞ ಯಾಗಾದಿಗಳ ಸಂಸ್ಕೃತಿಯನ್ನು ಬುದ್ಧ ನಿರಾಕರಿಸಿದೋ ಅದೇ ಪರಿಭಾಷೆಯಲ್ಲಿ ಬೇಂದ್ರೆ ಅವನ ತ್ಯಾಗವನ್ನು ಹೇಳ್ತಾ ಇದ್ದಾರೆ. ಆ ಇಡೀ ಪದ್ಯ ನಾನು ಓದಕ್ಕೆ ಹೋಗಲ್ಲ, ಅದರ ಕೊನೆ ಚರಣ ಮಾತ್ರ ಓದ್ತೇನೆ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಅವನು ಇತಿಹಾಸದ ವ್ಯಕ್ತಿ ಅಲ್ಲ, ಅವನು ವರ್ತಮಾನದ ವ್ಯಕ್ತಿ ಅಂತ ಬಹುಶಃ ಪದ್ಯ ಹಾಗೆ ಹೇಳ್ತಾ ಇದೆ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು ಇದ್ದು ಇಲ್ಲದ ಹಾಗೆ ಇತ್ತು. ಕವಿಗೆ ಒಂದು ಸಂಶಯನೂ ಇದೆ. ಏನಂದರೆ, ಜಗತ್ತು ಬದಲಾಗಿದೆಯಾ? ಈ ಮಹಾತ್ಮ ಬಂದ ಮೇಲೆ ಅವನು ಕೊಟ್ಟ ದರ್ಶನದಿಂದ ಈ ಜಗತ್ತು ಬದಲಾಗಿದೆಯಾ, ಹಾಗೆ ಇದೆಯಾ ಅಥವಾ ಬದಲಾಗಿದೆಯಾ? ಯಾಕಂದರೆ ಬೇಂದ್ರೆಗೆ ಯಾವಾಗಲೂ ಈ ಸಂಶಯ, ಈ ಜ್ಯೋತಿ ಹಚ್ಚಿದ ಈ ಆರೂಢರು, ಈಗ ಜ್ಯೋತಿ ಏನಾಗಿದೆ, ಕರಕಲಾಗಿದೆ, ಅಲ್ಲಿ ಎಣ್ಣೆ ತೀರಿದೆ ಅನ್ನೋ ಶಂಕೆಯಲ್ಲಿ ಅವರು ನಮ್ಮ ಆರೂಢರ ಮೇಲೆ ಬರೆದ ಹಾಗೆ, ಬುದ್ಧ ಸತ್ತನು ಎಂದು ಯಾರೆಂದರೂ ಬುದ್ಧ ಜಯಂತಿಗೆ ಜಯವೆಂದೆಂದಿಗೂ. ಫಿಸಿಕಲಿ ಸತ್ತಿದ್ದಾನೆ, ಆದರೆ ಬುದ್ಧ ಮತ್ತೆ ಅವನ ಹುಟ್ಟಿನ ದಿನವನ್ನು ನೆನಪಿಸ್ಕೊಳ್ತಿದ್ದೀವಿ. ಬೇಂದ್ರೆ ಯಾವಾಗಲೂ ಬಹಳ ವ್ಯಂಗ್ಯದಲ್ಲಿ ಪನ್ನನ್ನು ಇಟ್ಟು ಬರೀತಾರೆ. ಅವ್ರು ಭಾಳ ಸ್ಪಷ್ಟವಾಗಿ ನೀವು ಡ್ರಾ ಮಾಡೋಕ್ಕೆ ಆಗಲ್ಲ ಅದರ ಸಾರವನ್ನು. ಇನ್ನೊಂದು ಮಗ್ಲಲ್ಲಿ ಅರ್ಥ ಅಡಗಿಕೊಂಡು ಇದೆ ಎಂಬಂತೆ ಬರೀತಾರೆ. ಬುದ್ಧನ ಸಮಾಧಿಯದು ಮಾನವ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿಯ ಉದಯ. ಅಂದರೆ ಬುದ್ಧ ಆ ಕಾಲದಲ್ಲಿ ಹೊರಟೋಗಿರಬಹುದು, ಆದರೆ ಮತ್ತೆ ಇನ್ಯಾವುದೋ ಕಾಲದಲ್ಲಿ ಭಾರತಕ್ಕೊಂದು ಬೆಳಕಾಗಿ ಮತ್ತೆ ಕಾಣಿಸ್ಕೊಳ್ತಾನೆ ಅಂತ ಬಹುಶಃ ಈ ಪದ್ಯವನ್ನು ಹೀಗೆ ಅರ್ಥ ಮಾಡಿಕೊಂಡ್ರೆ ನನ್ನ ಪೂರ್ತಿ ಅರ್ಥವಾಗಿಲ್ಲ ಆ ಪದ್ಯ. ಬಾಬಾ ಸಾಹೇಬರು ಇಷ್ಟು ವರ್ಷಗಳ ನಂತರ ಧಮ್ಮವನ್ನು ಆವಾಹನೆ ಮಾಡಿದರು ಅನ್ನೋದನ್ನು ನಾವು ನೆನಪಿಗೆ ತಂದ್ಕೋಬೋದು. ಹಿರಿಯರೇ ಮತ್ತು ಸ್ನೇಹಿತರೆ, ನಾನು 3 ಭಾಗಗಳಲ್ಲಿ ಈ ಟಿಪ್ಪಣಿಯನ್ನು ಮಂಡಿಸೋದಕ್ಕೆ ಬಯಸ್ತೇನೆ. ಮೊದಲದು ಧಮ್ಮದ ಪ್ರಮುಖ ತಾತ್ವಿಕ ಪರಿಕಲ್ಪನೆಗಳೇನು, ಬಹಳ ಪ್ರಿನ್ಸಿಪಲ್ ಕಾನ್ಸೆಪ್ಟ್ಸ್ ಏನು. ಎರಡನೇದು ಬಾಬಾ ಸಾಹೇಬರ ನವಯಾನ, ಅದರ ಸ್ವರೂಪ ಏನು. ಮೂರನೇದು ಕರ್ನಾಟಕದ ಚಾಪ್ಟರ್ ಆಫ್ ನವಯಾನ,
ಏನು? ಕೊನೆಯ ಭಾಗದಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿರುವ ಈ 3 ಮೌಲ್ಯಗಳೇನಿವೆ, ದೊಡ್ಡ ಆದರ್ಶ ಮೌಲ್ಯಗಳು, ಭಾರತವನ್ನು ಕಟ್ಟುವುದಕ್ಕೆ ನಮ್ಮ ಸಂವಿಧಾನ ರಚಿಸಿದ ಪೂರ್ವಜರು ನಿರ್ಮಿಸಿದ ಆದರ್ಶಗಳು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಅವುಗಳಿಗೂ ಈ ಧಮ್ಮಕ್ಕೂ ಸಂಬಂಧ ಏನು? ಇದರ ಬಾಬಾ ಸಾಹೇಬರು ಸಂವಿಧಾನವನ್ನು 50ನೇ ಇಸ್ವಿನಲ್ಲಿ ಸಮರ್ಪಣೆ ಮಾಡಿದ ಬಳಿಕ ದೇಶಕ್ಕೆ 54ನೇ ಇಸ್ವಿಲಿ ಒಂದು ರೇಡಿಯೋ ಟಾಕಲ್ಲಿ ಹೇಳ್ತಾರೆ, ಏನಂದರೆ, ನಾನು ಇದನ್ನು ಫ್ರೆಂಚ್ ರೆವಲ್ಯೂಷನಿಂದ ತೆಗೆದುಕೊಂಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಲ್ಲ, ಓದಿದ್ದೇನೆ ನಾನು ಫ್ರೆಂಚ್ ರೆವಲ್ಯೂಷನ್ನ, ಆದರೆ ನಾನು ಇದನ್ನು ನನ್ನ ಗುರು ಬುದ್ಧನಿಂದ ತೆಗೆದುಕೊಂಡಿದ್ದೇನೆ ಅಂತ. ಹೀಗಾಗಿ ಈ ಧಮ್ಮಕ್ಕೂ ಸಂವಿಧಾನದ ಮೌಲ್ಯಗಳಿಗೂ ಏನು ಆಂತರಿಕ ಸಂಬಂಧ ಇದೆ ಅಂತ ಕೊನೆಯದಾಗಿ ಬಾಬಾ ಸಾಹೇಬರು ಧಮ್ಮ ಅಂಡ್ ಬುದ್ಧ ಅಂಡ್ ಹಿಸ್ ಧಮ್ಮ ಕೃತಿಯ ಕೊನೆಯ ಭಾಗದಲ್ಲಿ ಒಂದು ಪ್ರಾರ್ಥನೆಯನ್ನು ಬರೆದಿದ್ದಾರೆ. ಆ ಪ್ರಾರ್ಥನೆಯನ್ನು ಸಾಧ್ಯವಾದರೆ ಓದಿ ನಾನು ಮಾತು ಮುಗಿಸ್ತೇನೆ. ಮೊದಲಿಗೆ ಒಂದು 4-5 ನಂಬರ್ಗಳಲ್ಲಿ ಈ ಬೌದ್ಧ ಕಾನ್ಸೆಪ್ಟ್ಗಳಿವೆ. ಒಂದು ತ್ರಿಸರಣ, 4 ಆರ್ಯ ಸತ್ಯಗಳು, ಪಂಚಶೀಲ, ಅಷ್ಟಾಂಗ ಮಾರ್ಗ ಮತ್ತು ದಶಪಾರಮಿತ. ಇಷ್ಟು ಪರಿಕಲ್ಪನೆಗಳನ್ನು ನಿಜವಾಗ್ಲೂ ಚರ್ಚೆ ಮಾಡೋಕ್ಕಾಗಲ್ಲ. ನಾನು ಜ್ಞಾನ, ಶೀಲ ಮತ್ತು ಕರುಣೆ ಅಥವಾ ಮೈತ್ರಿ, ಈ 3 ಬಗ್ಗೆ ಬಾಬಾ ಸಾಹೇಬರು ಮತ್ತೆ ಬುದ್ಧ ಅಂಡ್ ಹಿಸ್ ಧಮ್ಮದಲ್ಲಿ ಚರ್ಚೆ ಮಾಡ್ತಾರೆ. ಈ ಇಷ್ಟು ಪರಿಕಲ್ಪನೆಗಳ ಸಾರ ಅದು ಆಗಿರೋದ್ರಿಂದ ಅವುಗಳ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡ್ತೇನೆ. ಸ್ವಲ್ಪ ತ್ರಿಸರಣದ ಬಗ್ಗೆ ಹೇಳ್ಬೋದು. ತಮಗೆ ಗೊತ್ತಿದೆ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ, ಆಮೇಲೆ ಸಂಘಂ. ದಯವಿಟ್ಟು ಗಮನಿಸಿ, ನಿನ್ನೆ ನಾವು ಮಾತಾಡಿದ್ದು ಶರಣ ಅಂತ. ಶರಣದ ಇನ್ನೊಂದು ಪದವೇ ಸರಣಂ, ಅಲ್ಲೂ ಶರಣ ಇದೆ. ಸಬ್ಮಿಟ್ ಮಾಡ್ಕೊಳ್ಳೋದು ಶರಣ ಅಂದರೆ. ಇಸ್ ಇಟ್ ಅನ್ಕ್ವಶ್ಚನಬಲ್ ಸಬ್ಮಿಷನ್? ನಾ. ಯಾಕಂದರೆ ಶರಣ ಶಬ್ದ ಇದ್ದರೂ ನಮಗೆ ಎಂಥ ಎಚ್ಚರದ ಪ್ರಜ್ಞೆಗಳಾಗಿದ್ದರೂ ವಚನಕಾರರಂತ ನೋಡಿದ್ವಿ ನಾವು. ಎಷ್ಟು ಅಂದರೆ, ದೇವರನ್ನೂ ನಿರಾಕರಣೆ ಮಾಡಿ, ಕಾಲ್ಪನಿಕ ದೇವರನ್ನು ನಿರಾಕರಣೆ ಮಾಡಿ, ನಿಲಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಮತ್ತು ತಾವೇ ದೇವರಾಗುವ ಸಾಧನೆಯ ಮೂಲಕ ಆ ಥರದ ಅದು ಹೆಂಗೆ? ಅದು ಸಬ್ಮಿಷನ್ ಅಲ್ಲ ಅದು. ಇಲ್ಲೂ ಹಾಗೆ ಸರಣಂ ಅಂತ ಹೇಳುವಾಗ ಪ್ರವೇಶದ 3 ಪ್ರವೇಶಿಕೆಗಳಷ್ಟೇ. ಯಾಕಂದರೆ ಅಲ್ಟಿಮೇಟ್ಲಿ ಎಚ್ಚರದ ಬಗ್ಗೆ ಮಾತಾಡ್ತಾರೆ, ಪ್ರಜ್ಞೆ ಬಗ್ಗೆನೇ ಮಾತಾಡ್ತಾರೆ. ಬಾಬಾ ಸಾಹೇಬರು ಮೊದಲ 2 ಪ್ರತಿಜ್ಞೆಗಳನ್ನು ತಕ್ಕೊಂಡ್ರು ನಿರಾಳವಾಗಿ, 3ನೇ ಪ್ರತಿಜ್ಞೆ ತಕ್ಕೊಳ್ಳೋಕ್ಕೆ ಹಿಂಜರಿದ್ರು ಅಂತ ಒಂದು ಕಥೆ ಇದೆ. ಆಗ ಭಂತಿಯವರು ಹೇಳಿದರು, ಇಲ್ಲ 3ನೇ ತಗೊಳ್ಳದೆ ಹೋದರೆ ನೀನು ಬುದ್ಧಿಸ್ಟ್ ಆಗೋಕ್ಕಾಗಲ್ಲ. ಆಗ ಬಾಬಾ ಸಾಹೇಬರು ತಗೊಂಡ್ರು. ಯಾಕೆ ಈ ಹಿಂಜರಿಕೆ ಯಾಕಿತ್ತು ಬಾಬಾ ಸಾಹೇಬರಿಗೆ? ಬಿಕಾಸ್ ಬುದ್ಧ ಓಕೆ, ಧಮ್ಮ ಓಕೆ. ಧಮ್ಮ ಈಸ್ ಫಿಲಾಸಫಿ. ಧಮ್ಮ ರೆಪ್ರೆಸೆಂಟ್ಸ್ ಫಿಲಾಸಫಿ. ದಟ್ ಈಸ್ ಅದರ ದರ್ಶನ. ಸಂಘ ಅದನ್ನು ಕಂಟ್ರೋಲ್ ಮಾಡೋ ಬೆಕ್ಕುಗಳ. ಅದು ಎಲ್ಲಿ ಮತ್ತೊಂದು ಪುರೋಹಿತಶಾಹಿ ಆಗ್ಬಿಡ್ಬಹುದಾ ಅಂತ ಒಂಚೂರು ಬಾಬಾ ಸಾಹೇಬರಿಗೆ ಸಂಶಯ ಇದ್ದಿರಬಹುದು. ಯಾಕಂದರೆ ಬುದ್ಧಿಸಮ್ ಮಹಾವೈಚಾರಿಕ ದಾರ್ಶನಿಕ ಪಂಥ. ಅಫ್ಕೋರ್ಸ್ ಎಲ್ಲವುಗಳಲ್ಲೂ ವಿಚಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆದದ್ದು. ಯಾಕಂದರೆ ಯಾವ ದೇವ ಕೇಂದ್ರಿತವಾದದ್ದು. ಬಾಬಾ ಸಾಹೇಬರು ಧಮ್ಮ ಮತ್ತು ಧರ್ಮದ ನಡುವೆ ವ್ಯತ್ಯಾಸ ಹೇಳ್ತಾರೆ, ಅದನ್ನೇ ಹೇಳ್ತಾರೆ. ಯಾವುದು ದೇವ ಕೇಂದ್ರಿತವಾಗಿ ಸ್ವರ್ಗ ನರಕಗಳ ಪರಿಕಲ್ಪನೆ ಇಟ್ಕೊಂಡು ಮನುಷ್ಯನ ಹುಟ್ಟು ಪುನರ್ಜನ್ಮಗಳಲ್ಲಿ ಅವೆಲ್ಲ ಫಾಲೋ ಆಗ್ತವೆ ಅಂತ ಹೇಳ್ತದೋ, ಆಚರಣೆ ಮೂಲಕ ಮಾತ್ರ ನೀನು ಸ್ವರ್ಗ ಕಾಣಬಹುದು, ನರಕಕ್ಕೆ ಹೋಗ್ತೇ, ಈ ಥರದ್ದೆಲ್ಲ ಅದು ಧರ್ಮ. ಅದು ಧಮ್ಮ ಹಂಗಲ್ಲ. ಉಪಾಸಕನ ಪ್ರಜ್ಞೆ ಮತ್ತು ಶೀಲ ಕರುಣೆಗಳಿಂದಲೇ, ಮೈತ್ರಿ ಭಾವದಿಂದ ಅದು ಅವನು ಒಬ್ಬ ಲಿಬರೇಟೆಡ್ ಪರ್ಸನ್ ಆಗಬೇಕು, ಆವಾಗ ಧಮ್ಮ. ಅದು ದಟ್ ಈಸ್ ಧಮ್ಮ. ಅದಕ್ಕೆ ಧರ್ಮ ಅಂತ ಹೇಳಿಲ್ಲ. ಅದು ಧರ್ಮದ ತದ್ಭವವಾಗಿ ಧಮ್ಮ ಪಾಲಿಯಲ್ಲಿ ಕಂಡರೂ ಅದಕ್ಕೆ ಬೇರೆಯೇ ಕನ್ಟೇಷನ್ಗಳಿವೆ, ಬೇರೆಯೇ ಅರ್ಥಗಳಿವೆ. ಅಫ್ಕೋರ್ಸ್ 4 ಆರ್ಯ ಸತ್ಯಗಳು ಸಾರನಾಥದಲ್ಲಿ ತನ್ನ ಬಿಟ್ಟು ಹೋದ ಗೆಳೆಯರಿಗೆ ಮಾಡಿದ ಮೊದಲ ಉಪನ್ಯಾಸದಲ್ಲಿ ಬುದ್ಧ ಹೇಳಿದ್ದು. ಭಾಳ ಸುಮ್ಮನೆ ಯಾಂತ್ರಿಕವಾಗಿ ಓದ್ಬಿಡ್ತೇನೆ. ಇವೇ ಬಹಳ ಮುಖ್ಯವಾದ ಕೋರ್ ಅಂತ ಕರಿಬೋದು. 4, ಒಂದು ದುಃಖ ಇದೆ ಈ ಲೋಕದಲ್ಲಿ ಅಂತ ಮೊದಲು ಒಪ್ಕೋಬೇಕು. ದುಃಖ ಇದೆ, ಇದೊಂದು ಸತ್ಯ, ಇದೊಂದು ಅರಿವು.
ಆದರೆ ದುಃಖ ಇದೆ ಅಂತಂದರೆ ಅಲ್ಲಿ ಮುಗಿಲಿಲ್ಲ. ಈ ದುಃಖ ಯಾಕೆ ಬಂದಿದೆ ಎಂದು ಕಾರಣವನ್ನು ಶೋಧ ಮಾಡಬೇಕು. ದುರಾಸೆಯಿಂದ ಬಂದಿದೆಯಾ? ಯಾಕಂದರೆ ಕೊಲ್ಲ ಮತ್ತು ಶಾಕ್ಯ ಎಂಬ ಎರಡು ಸಮುದಾಯಗಳ ನಡುವೆ ಬುದ್ಧ ಬಿಲಾಂಗ್ಸ್ ಟು ಶಾಕ್ಯ ಸೆಕ್ಟ್. ಮಹಾ ಇಂಟರ್ ಟ್ರೈಬಲ್ ಕ್ಲಾಶಸ್ ಇದ್ದಂತಹ ಪುಟ್ಟ ಎರಡು ಪ್ರಾಂತ್ಯಗಳು. ರೋಹಿಣಿ ನದಿ ಬಾಬಾ ಸಾಹೇಬರ ಪ್ರಕಾರ ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಅದೇ ತಾನೇ ಓದೋದು. ವೃದ್ಧ ಭಿಕ್ಷುಕ, ಒಬ್ಬ ರೋಗಿ ಮತ್ತು ಒಂದು ಶವವನ್ನು ನೋಡಿ ಬುದ್ಧ ಬೇಜಾರಾಗಿ ಹೋಗ್ಬಿಟ್ಟ ಅಂತ. ಬಾಬಾ ಸಾಹೇಬರು ಅದಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನು? ಶಾಕ್ಯ ಮತ್ತು ಕೋಲಿ ಎರಡು ಸಮುದಾಯಗಳಲ್ಲಿ ನೀರಿನ ಹಂಚಿಕೆ ವಿಷಯದಲ್ಲಿ, ರೋಹಿಣಿ ನದಿಯ ನೀರಿನ ಹಂಚಿಕೆ ವಿಷಯದಲ್ಲಿ ಬಹಳ ದೊಡ್ಡ ಕ್ಲಾಶಸ್ ಆಗ್ತಾಯಿತ್ತು. ತಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಶಾಕ್ಯದವರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಬುದ್ಧ ಕೂಡ ಯುದ್ಧಕ್ಕೆ ಹೋಗಬೇಕು ಸದಸ್ಯನಾಗಿ. ಅದನ್ನು ಟ್ರೈಬಲ್ ನ್ಯಾಯ. ಅದು ಒಂದೊಮ್ಮೆ ಟ್ರೈಬಲ್ ನ್ಯಾಯದಲ್ಲಿ ಅವನು ಭಾಗಿಯಾಗಲಿಲ್ಲ ಅಂದರೆ ಒಂದು ಕೊಲೆ ಆಗಬೇಕು, ಇಲ್ಲಿವರು ದೇಶಾಂತರ ಹೋಗಬೇಕು. ಬುದ್ಧನಿಗೆ ಈ ರಕ್ತಪಾತ ತಡಿಲಿಕ್ಕೆ ಒಂದೇ ಮಾರ್ಗ ಅನಿಸಿದ್ದು ಬಿಟ್ಟು ಹೋಗೋದು, ರಾಜ್ಯ ಬಿಟ್ಟು ಹೋಗೋದು. ಇದನ್ನು ಬಾಬಾ ಸಾಹೇಬರು ಬರೀತಾರೆ. ಅಂದರೆ ಏನಿದೆ ಇಲ್ಲಿ? ನೀರನ್ನು ಹಂಚಿಕೊಂಡು ಕುಡಿಯಲಾರದ, ಉಣಲಾರದ ಎರಡು ಸಮುದಾಯಗಳ ನಡುವೆ ಇದೆ ತಾನೇ ದುಃಖಕ್ಕೆ ಕಾರಣ. ಸೊ ದುಃಖಕ್ಕೆ ಕಾರಣ ಅನ್ನೋದನ್ನು ಶೋಧ ಮಾಡಬೇಕು. ಮತ್ತು ಆಮೇಲೆ ಮೂರನೇದು ದುಃಖ ನಿರೋಧ, ಅದನ್ನು ನಿಯಂತ್ರಣ ಮಾಡಬೇಕು. ಮನುಷ್ಯರು ಸೃಷ್ಟಿ ಮಾಡಿರುವ ಇದು ಪ್ರಕೃತಿನೋ ದೈವವೋ ಅಲ್ಲ ಮಾಡಿರೋದು. ಈ ಕಷ್ಟಗಳನ್ನು ಮನುಷ್ಯರೇ ಸೃಷ್ಟಿ ಮಾಡಿಕೊಂಡ್ರದು. ಅದನ್ನು ಮನುಷ್ಯರೇ ಬಗೆಹರಿಸಬೇಕು. ಅದಕ್ಕೆ ಮತ್ತೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಮ್ಮ ಕಷ್ಟಗಳಿಗೆ ನಾವೇ ಪರಿಹಾರ ಮಾಡ್ಕೋಬೇಕಾಗಿದೆ, ನಾವೇ ದಾರಿ ದೀಪ ಆಗಬೇಕಾಗಿದೆ. ನಾವೇ ಸೃಷ್ಟಿ ಮಾಡಿರೋ ಕಷ್ಟಗಳು. ಸೊ ದುಃಖ ನಿರೋಧ, ದ ಥರ್ಡ್ ಆರ್ಯ ಸತ್ಯ. ದ ಫೋರ್ತ್ ಒನ್, ಅದನ್ನು ನಿವಾರಣೆ ಮಾಡ್ಕೋಬೇಕು. ಮಾಡಿದ ಮೇಲೆ ಒಂದು ಆನಂದ ಪ್ರಾಪ್ತಿ ಆಗ್ತದೆ ಉಪಾಸಕನಿಗೆ. ಮತ್ತು ಒಂದು ನೆಮ್ಮದಿಯ ಸಮಾಜ ಕಟ್ಟುವುದು ಇದರ ನಿಜವಾದ ಅರ್ಥ. ಇವೆಲ್ಲ ಯಾರೊಬ್ಬ ವೈಯಕ್ತಿಕವಾಗಿ ಒಬ್ಬ ಉಪಾಸಕ ಈ 4 ಹಂತಗಳನ್ನು ಧ್ಯಾನ ಮಾಡಿ ಒಂದು ಇಂಡಿವಿಜುವಲ್ ಆಗುವ, ಒಂದು ಇಂಡಿವಿಜುವಲ್ ಲಿಬರೇಟೆಡ್, ವೈಯಕ್ತಿಕವಾಗಿ ಒಂದು ವಿಮೋಚಿತ ವ್ಯಕ್ತಿ ಆಗುವ ಒಂದು ರೀತಿಯಲ್ಲಿ ಮಾತ್ರ ಇಲ್ಲ. ಈ ವಿಮೋಚಿತ ವ್ಯಕ್ತಿ ಸಮಾಜವನ್ನು ಕೂಡ ವಿಮೋಚನೆ ಮಾಡಬೇಕು. ಸಮಾಜ ಕೂಡ ಈ 4 ಕಷ್ಟಗಳನ್ನು, ಆರ್ಯ ಸತ್ಯಗಳನ್ನು ಆಧಾರದಲ್ಲಿ ತನ್ನ ಕಷ್ಟಗಳನ್ನು ಪರಿಹರಿಸಬಹುದು. ಯಾಕಾಗ್ತಿದೆ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿದೆಯಲ್ಲ? ಯಾಕಾಗ್ತಾ ಇದೆ? ದೇವನಿರ್ಮಿತ ಅಲ್ಲ, ಅವು ನಾವೇ ನಿರ್ಮಿಸಿದ್ದು. ಜಾತಿ, ವರ್ಣ, ಧರ್ಮದ್ವೇಷ, ಲಿಂಗಭೇದ, ಬಡತನ, ಸಿರಿತನ, ಈ ಎಲ್ಲ ಪಂಥಗಳು ಇವುಗಳ ಬಗ್ಗೆ ಮಾತಾಡಿವೆ ಅಲ್ಲ. ಬಗೆಹರಿಸ್ಕೊಳ್ಳೋಕ್ಕೆ ಏನು ಯಾರೋ ಒಬ್ಬ ದೈವ ಅವತಾರ ತಾಳಿ ಬರೋದಿಲ್ಲ, ನಾವೇ ಬಗೆಹರಿಸ್ಕೊಳ್ಬೇಕು. ಆದ್ದರಿಂದ ದುಃಖ ನಿವಾರಣ. ಬೋಧಿಸತ್ವನ ಕಥೆಗಳಲ್ಲಿ ಮಹಾಯಾನದಲ್ಲಿ ಒಂದಿದೆ. ಬುದ್ಧ ಪರಿನಿರ್ವಾಣಗೊಂಡು ಒಂದು ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಕಣಿವೆಯ ಅಂಚಿನಲ್ಲಿ ನಿಂತು ಇನ್ನೇನು ಪ್ರಾಣೋತ್ಕ್ರಮಣ ಮಾಡಬೇಕು ಎನ್ನುವ ಹೊತ್ತಿಗೆ ಎಲ್ಲೋ ಆ ಕಣಿವೆಯ ಒಳಗಿಂದ ಒಂದು ಚೀತ್ಕಾರ ಕೇಳಿ ಬರ್ತಿದೆ. ಓಹೋ, ಇನ್ನೂ ದುಃಖ ಮುಗಿದಿಲ್ವೇ? ಮಹಾಯಾನದ ಕತೆ. ಬಾಬಾ ಸಾಹೇಬರು ಥೇರವಾದಿಗಳು, ಹೀನಯಾನ ಪಂಥ ತಗೊಂಡಿದ್ದು ಅಲ್ಲಿಂದ. ಹಾಗಾದರೆ ಇನ್ನೂ ದುಃಖ ಮುಗಿದಿಲ್ವೇ? ಹಾಗಾದರೆ ನನಗೆ ಈ ಜನ್ಮ ಸಾಲದು ಅಂತೇಳಿ ಬೇರೆ ಬೇರೆ ಜನ್ಮಗಳನ್ನು ಈ ದುಃಖಕ್ಕೆ ಮಿಡಿಯುವ ಒಂದು ಮನುಷ್ಯರ ದುಃಖಕ್ಕೆ ಮಿಡಿದು ಬುದ್ಧ ಮುನ್ನೊಂದು ಜನ್ಮ ಇತ್ತು. ಈ ಕಲ್ಪನೆಯೇ ಬಹಳ ವಿಶಿಷ್ಟವಾಗಿದೆ. ಯಾಕಂದರೆ ಬುದ್ಧಿಸಮ್ ಡೀಲ್ ಮಾಡ್ತಾ ಇರೋದು ಸ್ವರ್ಗ ನರಕಗಳಿಗೆ ಜನರನ್ನು ಕಳಿಸೋಕ್ಕಲ್ಲ. ಈ ಲೋಕದಲ್ಲಿ ಇರುವ ಸಮಸ್ಯೆಗಳು ಯಾವುದು, ಯಾಕೆ ಸಮಸ್ಯೆ ಬಂದಿದೆ, ಇದನ್ನು ಹೇಗೆ ನಿವಾರಣೆ ಮಾಡಬಹುದಾ, ನಿವಾರಣೆ ಮಾಡಬಹುದು. ಇದು ಅದರ. ಸೊ ಏಕಕಾಲಕ್ಕೆ ಭಾಳ ಇಂಡಿವಿಜುವಲ್ ಲಿಬರೇಷನ್ ಥಿಯರಿ ಅಂತೆ ಕಾಣುವ ಇದು ಆಳದಲ್ಲಿ ಸೋಷಿಯಲ್ ಆಗಿದೆ ಅನ್ನೋದನ್ನು ಗಮನಿಸ್ಬೋದು. ಅಫ್ಕೋರ್ಸ್ ಪಂಚಶೀಲ, ಕೊಲೆ ಮಾಡಬೇಡ, ಕಳ್ತನ ಮಾಡಬಾರ್ದು, ಹಾದ್ರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮದ್ಯ ಸೇವನೆ ಮಾಡಬಾರ್ದು. ದಿಸ್ ಈಸ್ ಪಂಚಶೀಲ. ಬಸವಣ್ಣವರ ವಚನ ಹೀಗೇ ಇದೆ: ಕೊಲಬೇಡ, ಕಳಬೇಡ, ಹುಸಿಯ ನುಡಿಯಲು ಬೇಡ. ಎಲ್ಲರೂ ಪರಸ್ಪರ ಜೊತೆಯಲ್ಲಿದ್ದು ಶೇರ್ ಮಾಡ್ಕೊಂಡಂಗಿದೆ. ಯಾಕಂದರೆ ಒಂದು ದಾರ್ಶನಿಕ ದರ್ಶನವನ್ನು ಬದುಕಬೇಕಾದ್ರೆ ಒಬ್ಬ ನೈತಿಕ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು. ಶರಣರಲ್ಲೂ ನಾವು ನೆನ್ನೆ ಅದನ್ನು ನೋಡಿದ್ವಿ. ಒಬ್ಬ ನೈತಿಕ ವ್ಯಕ್ತಿಯನ್ನು ನಿರ್ಮಾಣ ಮಾಡೋದು ಬಹಳ ಮುಖ್ಯ. ಬಳಿಕ ಸಮಾಜಕ್ಕೆ ಹೋಗೋದು. ವಾಚಾನುರುಖಿ ಮನಸ ಸುಸಂ ಉತೋ ಕಾಯೇನ ಚ ಅಂಕುಶಂ ನ ಕೈರ. ಅಕುಶಲಂ ನ ಅಕುಶಲಂ, ಕುಶಲಂ ಅಕುಶಲ, ಅಕುಶಲ ಕೇಡಿನ.
ಆಡುಮಾತಿನ ಬಗ್ಗೆ ಎಚ್ಚರವಿರಲಿ, ಮನಸ್ಸನ್ನು ನಿಯಂತ್ರಿಸು, ಕಾಯದ ಮೂಲಕ ಪಾಪ ಕಾರ್ಯವನ್ನು ಮಾಡಬೇಡ. ಧಮ್ಮಪದದ ಒಂದು ಮಾತು. ಕಾಯದ ಮೂಲಕ ಮಾಡೋದು ಅಂದರೆ ಹಿಂಸೆ, ಆದರ, ಈ ಥರದ್ದು. ನಾವು ನಿನ್ನೆ ಚರ್ಚೆ ಮಾಡ್ತಿದ್ದಾಗೆ ಯಾವ ನೈತಿಕ ಮನುಷ್ಯನ ರೂಪಿಸಲಿಕ್ಕೆ ಸಮಸ್ಯೆಗಳನ್ನು ಗುರುತಿಸ್ತಿದ್ದಾರೋ ಆ ಸಮಾಜದಲ್ಲಿ ಬಹುಶಃ ಅವು ಬಹಳ ಢಾಳಾಗಿ ಇದ್ದಿರಬಹುದು ಅಂತ. ಅಷ್ಟಾಂಗ ಮಾರ್ಗ ಅದನ್ನು ನಾನು ಪಟ್ಟಿ ಓದಕ್ಕೆ ಹೋಗಲ್ಲ, ದಶಪಾರಮಿತ ಕೂಡ ಓದಕ್ಕೆ ಹೋಗಲ್ಲ. ಆದರೆ ಜ್ಞಾನ, ಶೀಲ ಮತ್ತು ಕರುಣೆ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಬಾಬಾ ಸಾಹೇಬರು ಹೇಳಿದರು, ಜ್ಞಾನ ಇದೆಯಲ್ಲ ಅದೊಂದು ಖಡ್ಗ ಇದ್ದ ಹಾಗೆ. ಪ್ರತಿ ವ್ಯಕ್ತಿ ತನ್ನ ಪರಿಸರವನ್ನು, ಲೋಕವನ್ನು ಅರ್ಥ ಮಾಡ್ಕೋಬೇಕಾದ್ರೆ ವಿಚಾರ ಮಾಡಬೇಕು. ಜ್ಞಾನ ಅಂದರೆ ಇಷ್ಟೇ, ವಿಚಾರ ಮಾಡೋದು, ಅಧ್ಯಯನ ಮಾಡೋದು, ಚಿಂತನೆ ಮಾಡೋದು. ವೈಯಕ್ತಿಕ ಮುಕ್ತಿಗಾಗಿ ಅಲ್ಲ, ಸಮಾಜದ ವಿಮೋಚನೆಗಾಗಿ ಕೂಡ ಅದು ಈ ಈ ಈ ಪ್ರಜ್ಞೆ ಇಂಪಾರ್ಟೆಂಟ್. ಬ್ಲೆಂಡ್ ಮಾಡ್ತಾರೆ. ಎಂದೂ ಕೂಡ ನಮ್ಮ ದಾರ್ಶನಿಕ ಪಂಥಗಳಲ್ಲಿ ಈ ಪ್ರಜ್ಞೆ ಅನ್ನೋದು ಏಕಕಾಲಕ್ಕೆ ಪರ್ಸನಲ್ ಆದ ಮತ್ತು ಸಾಮಾಜಿಕವಾದ ಸಂಗತಿ ಕೂಡ ಆಗಿರ್ತದೆ. ಸೊ ಬಿಡುಗಡೆಯ ಹಾದಿ ಏನು ಸಮಸ್ಯೆ ಬಂದಿದೆ ನಮಗೆ, ಯಾಕಿದು ಬಂದಿದೆ, ಇದು ವಿಚಾರ. ಇಡೀ ವಚನಗಳು ವಿಚಾರವನ್ನು ಹೇಳೋಕ್ಕಾಗಿಯೇ 6-7 ಸಾಲಿನ ಒಂದು ಸಣ್ಣ ರೂಪವನ್ನು ತಾಳಿದು. ಇಲ್ಲದೆ ಹೋದರೆ ಅವ್ರಿಗೆ ಮಹಾಕಾವ್ಯ ಬರೆಯುವ ಶಕ್ತಿ ಇರಲಿಲ್ವೇ? ಒಂದು ಸಾಹಿತ್ಯ ಪ್ರಕಾರ ಯಾವ ವಿನ್ಯಾಸದಲ್ಲಿ ಪ್ರಕಟ ಆಗ್ತದೆ ಅನ್ನೋದಕ್ಕೂ ಅದರ ಆಶಯಕ್ಕೂ ಬಹಳ ಸಂಬಂಧ. ಅದು ಡೈಲಾಗ್ ಮಾಡುವುದಕ್ಕಾಗಿ ರೂಪುಗೊಂಡ ಪುಟ್ಟ ಗಾತ್ರ ಅದು. ಎರಡನೇದು, ವಿಚಾರ ಮಾಡಿ ಈ ಜ್ಞಾನವನ್ನು ಪಡೆದ ಮೇಲೆ ಅದು ಆ ಜ್ಞಾನ ಖಡ್ಗ ಇದ್ದಂಗೆ, ಅದು ಶೀಲ ಇರೋ ವ್ಯಕ್ತಿ ಹೋಗಬೇಕು. ಶೀಲಗೆಟ್ಟ ವ್ಯಕ್ತಿ ಕೈಗೆ ಹೋದರೆ ಅವನು ಕತ್ತಿಯನ್ನು, ಯಾಕಂದರೆ ಕ್ರೌರ್ಯ ಮಾಡೋರು ಭಾಳ ಬುದ್ಧಿವಂತರು ಇರ್ತಾರೆ. ಪ್ರತಿಭೆಗಳೆಲ್ಲ ಕ್ರೌರ್ಯ ಮಾಡೋದಕ್ಕೂ ಬಳಕೆ ಆಗ್ತವೆ. ಸ್ಟ್ರಾಟಜಿ ಅಂತ ಯಾವುದನ್ನು ಕರಿತೀವಿ, ಯುದ್ಧತಂತ್ರ ಮಾಡೋರೆಲ್ಲ ಮಹಾ ಚಾಣಾಕ್ಷರಾಗಿರ್ತಾರೆ. ಆದರೆ ಮಾಡೋದು ಮಾತ್ರ ಕ್ರೌರ್ಯದ ಹುನ್ನಾರಗಳು. ಅದರಿಂದ ಅದು ಒಬ್ಬ ನೈತಿಕ ವ್ಯಕ್ತಿತ್ವ, ಶೀಲವುಳ್ಳ ವ್ಯಕ್ತಿತ್ವ. ಅದಕ್ಕೆ ಶೀಲ. ಈ ಪಂಚಶೀಲಗಳು ಯಾಕಬೇಕು ಅಂದರೆ ಜ್ಞಾನ ಪಡೆದವನು ಪಂಚಶೀಲದಿಂದ ಅವನು ಅದನ್ನು ಬಳಸಬೇಕು ಅಂತ. ಮೂರನೇದು, ಜ್ಞಾನ ಆಯಿತು, ಅದು ಮಹಾಪ್ರಖರತೆ ಉಳ್ಳದ್ದು, ಅದನ್ನು ಧಾರಣ ಮಾಡಿದ ವ್ಯಕ್ತಿ ಮಹಾ ಶೀಲವಂತ. ಹಾಗಾದರೆ ಮುಗಿತಾ? ಇಲ್ಲ, ಮುಂದಿಂದೊಂದು ಹಂತ ಇದೆ, ಭಾಳ ಇಂಪಾರ್ಟೆಂಟ್. ಅದು ಮೈತ್ರಿ, ಕರುಣೆ. ಜೀವಕರುಣೆ ಇಲ್ಲದೆ ಹೋದರೆ, ಮತ್ತೊಬ್ಬರ ನೋವು ನನ್ನದು ಅಂತ ನಾವು ಭಾವಿಸ್ಲಿಕ್ಕಾಗದೆ ಹೋದರೆ ಈ ಜ್ಞಾನದಿಂದ ಏನು ಪ್ರಯೋಜನ? ಜ್ಞಾನದ ಅತ್ಯಂತಿಕ ಮೌಲ್ಯಮಾಪನ ಎಲ್ಲ ಆಗ್ತಾ ಇದೆ, ಅದು ಯಾಕಾಗಿ ಬಳಕೆ ಆಗ್ತಾ ಇದೆ ಅಂತ ನಾನು ಅದೇ ಹೇಳ್ತಿದ್ದೀನಿ. ಜ್ಞಾನ ಡಿಸ್ಟ್ರಕ್ಟಿವ್ ಕೂಡ ಆಗಿರ್ಬಹುದಲ್ವಾ, ಆದರೆ ಮೈತ್ರಿ ಜೊತೆಗೆ ಬ್ಲೆಂಡ್ ಆದ್ಕೊಳ್ಳೆ ಅದು ಪಾಸಿಟಿವ್ ಎನರ್ಜಿ ಆಗ್ತದೆ. ಡಿಸ್ಟ್ರಕ್ಟಿವ್ ಆಗಲ್ಲ, ಅದು ಕನ್ಸ್ಟ್ರಕ್ಟಿವ್ ಆಗ್ತದೆ. ಈ ದೇಶದ ಬಹುತೇಕ ಬುದ್ಧಿವಂತಿಕೆ ಹೇಗೆ ತುಳಿಬೇಕು ಜನರನ್ನು, ಹೇಗೆ ಮಹಿಳೆಯರನ್ನು ಆಚೆ ಇಡಬೇಕು, ಎಲ್ಲ ದೇಶಗಳಲ್ಲೂ ಈ ಶಕ್ತಿಗಳು ಕೆಲಸ ಮಾಡಿದೆಯಲ್ಲ. ಬುದ್ಧಿನೇ ಬಳಸಿದ್ದಾರೆ, ಪ್ರಜ್ಞೆನೇ ಬಳಸಿದ್ದಾರೆ, ಆದರೆ ಅದಕ್ಕೆ ಮೈತ್ರಿ ಇರಲಿಲ್ಲ, ಕರುಣೆ ಇರಲಿಲ್ಲ. ಬಾಬಾ ಸಾಹೇಬರು ಬುದ್ಧ ಮೈತ್ರಿಯನ್ನು, ಯಾಕಂದರೆ ಆ ಮೈತ್ರಿ ಎಲ್ಲ ಜೀವಿಗಳ, ಮನುಷ್ಯರಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡುವ ಮೈತ್ರಿ ಅಲ್ಲ, ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುವ ಒಂದು ಮೈತ್ರಿ. ಯಾಕಂದರೆ ವಿಪಶನ್ ಇತ್ಯಾದಿ ಧ್ಯಾನದ ಕಾರ್ಯಕ್ರಮಗಳಲ್ಲಿ ಕಡೆಗೆ ಒಂದು ಪ್ರಾರ್ಥನೆ, ದುವಾ ಥರ, ಇದೇನೆಂದರೆ ನಮ್ಮ ಶತ್ರುಗಳಿಗೂ ಒಳ್ಳೆಯದಾಗಲಿ ಅಂತ ಇರ್ತದೆ. ಅಲ್ಲಿ ಡೆಲಿಬ್ರೇಟ್ ಆಗಿರ್ತದೆ. ಯಾಕಂದರೆ ಶತ್ರುವಿನ ದ್ವೇಷದಲ್ಲಿ ತನ್ನ ಶಕ್ತಿಯನ್ನು ಪಾಠ ಮಾಡಿಕೊಳ್ಳುವ ವ್ಯಕ್ತಿ ಅವನು ಡಿಸ್ಟ್ರಕ್ಟಿವ್ ಆಗಿರ್ತಾನೆ. ಎಷ್ಟೊಂದು ದ್ವೇಷ, ಯಾಕಂದರೆ ಬುದ್ಧ ತನ್ನ ಬದುಕಿನಲ್ಲಿ ಹೀಗೆ ದ್ವೇಷಕಾರರನ್ನೇ ಭೇಟಿಯಾಗಿದ್ದಲ್ವಾ, ಅಂಗುಲಿಮಾಲ ಅವರು ಇವರು ಎಲ್ಲ. ಎಷ್ಟೆಲ್ಲ ಬೈದರು, ಅಪ್ಪ ಇದು ಬೈಗಳ ನಿನ್ನಿಂದ ತಾನೇ ಬಂದಿದ್ದು, ನೀನೇ ಇಟ್ಕೊ ಅಂತ. ಸೊ ದ್ವೇಷವನ್ನು ಪ್ರೇಮ ಮಾರ್ಗದಲ್ಲಿ, ಪ್ರೀತಿಯ ಮಾರ್ಗದಲ್ಲಿ, ಕರುಣೆಯ ಮಾರ್ಗದಲ್ಲಿ ಮುಖಾಮುಖಿ ಮಾಡೋದು. ಕೊಲ್ಲ ಮತ್ತು ಶಾಕ್ಯ ಸಮುದಾಯಗಳ ನಡುವೆ ಈ ಕೊರತೆ ಇದ್ದಿದ್ದರಿಂದಲೇ ತಾನೇ ಯುದ್ಧ ಮಾಡಿದ್ದವರು. ಸೊ ಬುದ್ಧನ ಕಾಲದಲ್ಲಿ ಪುಟ್ಟ ಪುಟ್ಟ ರಾಜ್ಯಗಳು, ಪ್ರಾಂತ್ಯಗಳು ನೀರಿಗಾಗಿ, ಸಂಪತ್ತಿಗಾಗಿ ಭಾಳ ಕೆಟ್ಟ ಯುದ್ಧಗಳನ್ನು ಮಾಡ್ತಾಯಿದ್ರು, ನರಹತ್ಯೆ ಯುದ್ಧಗಳನ್ನು ಮಾಡ್ತಾ ಇದ್ದಿರಬಹುದು. ಹೀಗಾಗಿ ಅವನಿಗೆ ಭಾಳ ಇಂಪಾರ್ಟೆಂಟು ಹಂಚ್ಕೊಂಡು ಬದುಕೋದು, ಕರುಣೆ ಭಾಳ ಇಂಪಾರ್ಟೆಂಟ್ ಆಯಿತು. ಇತರರ ನೋವು ನನ್ನದು ಎಂದು ಭಾವಿಸುವುದು ಮೈತ್ರಿ. ನತ್ಥಿ ಜ್ಞಾನಂ ಅಪಜ್ಞಸ್ಯ ಪ್ರಜ್ಞಾನತ್ಥಿ ಅಜಾನತೋ ಎಮ್ಮಿ ಜ್ಞಾನಂ ನ ಪ್ರಜ್ಞಾಚ ಸವೇ ನಿಬ್ಬಾನ ಸಂತಿಕೆ. ಪ್ರಜ್ಞೆ ಇಲ್ಲದವರಿಗೆ ಸಮಾಧಿ ಇಲ್ಲ. ಈ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂದರೆ, ಶಾಂತ ಸ್ಥಿತಿಗೆ ಪ್ರಜ್ಞೆ ಬೇಕು.
ಆದರೆ ಧ್ಯಾನ ಸಮಾಧಿಯಲ್ಲಿ ತಲ್ಲೀನತೆ ಮಾಡದೆ ಹೋದರೆ ಪ್ರಜ್ಞೆನೂ ಬೆಳೆಯಲ್ಲ. ಅವೆರಡು ಪರಸ್ಪರ, ಧ್ಯಾನ ಮತ್ತು ಪ್ರಜ್ಞೆ ಎಚ್ಚರದ ಜಾಗೃತ ಸ್ಥಿತಿ. ಅದು ಸಮಾಧಿ ಚಿಂತನೆಯಲ್ಲಿ ತನ್ನಲ್ಲಿ ತಾನು ಆಳವಾಗಿ ಧ್ಯಾನಿಸುತ್ತಾ ಮೈಮರೆಯುವ, ತನ್ಮಯವಾಗುವ, ಚಿಂತನೆಯ ಆಳಕ್ಕೆ ಹೋಗುವ ಒಂದು ಸ್ಥಿತಿ. ಅವೆರಡರ ನಡುವೆ ಒಂದು ಸಂಬಂಧ ಇದೆ. ಯಾರಲ್ಲಿ ಪ್ರಜ್ಞೆ ಮತ್ತು ಧ್ಯಾನ ಸಮಾಧಿ ತಲ್ಲೀನತೆ ಇವೆಯೋ ಅವರು ನಿಬ್ಬಾಣಕ್ಕೆ ಹತ್ತಿರರಾಗುತ್ತಾರೆ. ಹಾಗೆ ಅಂತ. ಸೊ ವಿಚಾರದಿಂದ ಒಂದು ಲೋಕದ ಬುದ್ಧಿಯನ್ನು, ದುಃಖವನ್ನು ಅರಿಯುವುದು, ಆ ಲೋಕದ ದುಃಖ ನಿವಾರಣೆಗೆ ತಾನು ಸಾಧನ ಆಗೋದು, ಆ ಸಾಧನೆಗೆ ಬೇಕಾಗಿ ಚಿಂತನೆ ಮಾಡೋದು, ಧ್ಯಾನ ಮಾಡೋದು, ಆತ್ಮಶೋಧ ಮಾಡಿಕೊಳ್ಳೋದು ಇದು. ಅದರಿಂದ ಬುದ್ಧಿಸಮ್ನ ಭಾಗವಾಗಿ ವಿಪಶ್ಯನ್ ಅಥವಾ ಪ್ರಾಣಾಯಾಮ, ಉಸಿರಾಟದ ಇದರಿಂದ ಕೆಲವರು ಅಷ್ಟೇ ಸ್ತರದಲ್ಲಿ ನಿಲ್ಲಿಸ್ಬಿಡ್ತಾರೆ. ಬುದ್ಧಿಸಮ್ಗೆ ಈ ಉಸಿರಾಟದ, ಈ ಪ್ರಾಣಾಯಾಮದ, ಈ ಕ್ರಿಯೆ ಆಚೆ ಅದಕ್ಕೊಂದು ದೊಡ್ಡ ವಿಷನ್ ಇದೆ. ಅದು ವ್ಯಕ್ತಿಯನ್ನು ಬದಲಿಸುವ ಮತ್ತು ಲೋಕವನ್ನು ಬದಲಿಸುವ ಧ್ಯಾನದ ಗಳಿಗೆಗಳು. ಇನ್ನೂ ಅನೇಕ ಅದ್ಭುತವಾದ ಮಾತುಗಳಿವೆ. ನಾನು ಅವುಗಳನ್ನು ಬಿಟ್ಟು ತುಮ್ಹೇ ಹಿ ಕಿಚ್ಚಂ ಅತಪ್ಪಂ ಅಕರ್ಥಾರೋ ತಥಾಗತಃ. ಅಪ್ಪ, ತಥಾಗತ ದಾರಿ ತೋರಿಸ್ತಾನೆ, ಆದರೆ ದಾರಿಲಿ ನಡಿಬೇಕಾದವನು ನೀನೆ. ಆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ತನ್ನನ್ನು ತಾನು ಬಿಡುಗಡೆ ಮಾಡ್ಕೊಳ್ಳೋದು, ಅದು ಅವತಾರ ಕಲ್ಪನೆಗಳಿಗಿಂತ ಭಾಳ ಭಾಳ ಭಿನ್ನವಾದದ್ದು. ಬಾಬಾ ಸಾಹೇಬರು ಆಳವಾಗಿ ಧಮ್ಮ ದೀಕ್ಷೆ ತಗೊಳ್ಳೋಕ್ಕೆ ಮುಂಚೆ ಬೇಕಾದಷ್ಟು ಅಧ್ಯಯನ ಮಾಡಿದರು. ಅವರು ಸಿಕ್ಕಿಸಮ್ನು ಅಧ್ಯಯನ ಮಾಡಿದ್ರು, ಇಸ್ಲಾಂ ಅಧ್ಯಯನ ಮಾಡಿದ್ರು, ಕ್ರಿಶ್ಚಿಯಾನಿಟಿ ಅಧ್ಯಯನ ಮಾಡಿದ್ರು. ಅವ್ರಿಗೆಲ್ಲ ಕಡೆ ಪುರೋಹಿತಶಾಹಿ ಮತಿಯನ್ನು, ಪ್ರಜ್ಞೆಯನ್ನು ಎಲ್ಲಿ ಆವರಿಸ್ಕೊಳ್ತದೋ, ಯಾಕಂದರೆ ದೈವ ಕೇಂದ್ರಿತ ಎಲ್ಲ ಧರ್ಮಗಳ ದೊಡ್ಡ ಸಮಸ್ಯೆ ಇದು. ಈ ಏನೋ ಆದರೂ ಘಟಿಸುತ್ತಿದ್ದರೆ ಅದು ಕಾರಣ ಅಲ್ಲೆಲ್ಲೋ ಇದೆ, ಅಲ್ಲೆಲ್ಲೋ ನಿರ್ಣಯ ಆಗಿದೆ, ಅದರ ಲೆಕ್ಕಾಚಾರನ ಇನ್ನೊಂದು ಜನ್ಮದಲ್ಲಿ ಮಾಡಬಹುದು ಅಂತ. ಪುನರ್ಜನ್ಮ ನಮ್ಮದೇ ಇರೋ ಧರ್ಮಗಳು ಇವೆ, ಅದು ಬೇರೆ ಪ್ರಶ್ನೆ. ಬಟ್ ಅಲೌಕಿಕವನ್ನು, ಲೌಕಿಕದ ಎಲ್ಲ ಘಟನೆಗಳಿಗೆ, ವಿದ್ಯಮಾನಗಳಿಗೆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಕನೆಕ್ಟ್ ಮಾಡಿದ ಕೂಡಲೇ ವ್ಯಕ್ತಿಯನ್ನು, ಅವನ ಧೀಮಂತಿಕೆಯನ್ನು, ಅವನ ಸ್ವಾತಂತ್ರ್ಯವನ್ನು, ವಿಚಾರ ಶಕ್ತಿಯನ್ನು ಅಷ್ಟರ ಮಟ್ಟಿಗೆ ಮಸಳಿಸಿಬಿಡ್ತದೆ ಅದು. ಹೀಗಾಗಿ ಬಾಬಾ ಸಾಹೇಬರು ಬಹಳ ಎಚ್ಚರದಿಂದ ಬುದ್ಧಿಸಮನ್ನು ಅವರು ಆರಿಸ್ಕೊಂಡ್ರು. ಅವ್ರು ಹೇಳ್ತಾರೆ, ನಾನು 3 ಗುರುಗಳಿಂದ ನಾನು ನನ್ನ ತಿಳುವಳಿಕೆಯನ್ನು ಪಡೆದಿದ್ದೇನೆ. ಬುದ್ಧ ಈಸ್ ಮೈ ಫಸ್ಟ್ ಗುರು, ಸೆಕೆಂಡ್ ಗುರು ಕಬೀರ್. ಅದೇ ಹೇಳ್ತಿದ್ದೀನಿ, ಭಾರತದ ಒಬ್ಬ ಧೀಮಂತ ವಿಚಾರವಾದಿ, ಚಿಂತಕ, ದಾರ್ಶನಿಕ, ಭಕ್ತಿಪಂಥ ಎಂದು ಕರೆಯಲಾಗುವ, ಭಕ್ತಿಪಂಥ ಅಲ್ಲ ಅದು, ಒಬ್ಬ ಸಂತನನ್ನು ನನ್ನ 2ನೇ ಗುರು ಅಂತ ಕರೀತಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಕಬೀರ್ ಬಗ್ಗೆ ವಿದ್ಯಾವರ್ಧಕ ಸಂಘದವರು ಆ ಥರದ ದಾರ್ಶನಿಕ ಕವಿಗಳನ್ನೇ ಕೇಂದ್ರಿತವಾಗಿ ಒಂದು ಸರಣಿಯನ್ನು ಖಂಡಿತ ನಾನಲ್ಲ, ಬೇರೆ ಯಾರಿಂದಲಾದರೂ ಮಾಡಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಫುಲೆ, ದ ಥರ್ಡ್ ಗುರು ಈಸ್ ಫುಲೆ, ಜ್ಯೋತಿಬಾ ಫುಲೆ. ಇವರು ಹುಟ್ಟಿದ ಜಾಗಗಳು ಮತ್ತು ಕಾಲದ ಒಂದು ಪರಿಧಿ ನೋಡಿ ಬಾಬಾ ಸಾಹೇಬ್ ಪಿಕಪ್ ಮಾಡ್ತಿದ್ದಾರೆ. 3 ಅಫ್ಕೋರ್ಸ್ ಎಸೆನ್ಸ್ ಆಫ್ ಬುದ್ಧಿಸಮ್, ನನ್ನ ಪ್ರೊಫೆಸರ್ ಲಕ್ಷ್ಮೀ ನರಸೂರ್ ಪುಸ್ತಕ. ಲಕ್ಷ್ಮೀ ನರಸೂರ ಗುರುಗಳಾದ ಅಯೋಧ್ಯದಾಸರನ್ನು ಕರ್ನಾಟಕದ ಧಮ್ಮ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬ ಪರಯನ್ ಎಂಬ ಹರೆ ಹೊಡೆಯುವ ದಲಿತ ಸಮುದಾಯಕ್ಕೆ ಸೇರಿದವರು ತಮಿಳುನಾಡಲ್ಲಿ. 19ನೇ ಶತಮಾನದಲ್ಲಿ ಸಾಕ್ಯ ಬೌದ್ಧ ಸಮಾಜ, 1898ರಲ್ಲಿ ಸಾಕ್ಯ ಬೌದ್ಧ ಸಮಾಜವನ್ನು ಅವರು ಸ್ಥಾಪಿಸ್ತಾರೆ. ಮತ್ತು ಅವ್ರು ಹೇಳ್ತಾರೆ, ಪರಯನರು ಆದಿಬೌದ್ಧರವರು. ನಾವು ಈಗ ಬುದ್ಧಿಸಮ್ನಿಂದ ಡಿಲಿಂಕ್ ಮಾಡಿ ಬುದ್ಧಿಸ್ಟ್ರಾಗಿದ್ದಕ್ಕೆ ಈ ಕಾರಣದಿಂದ ನಮ್ಮನ್ನು ಅಸ್ಪೃಶ್ಯರಾಗಿ ಮಾಡಲಾಯಿತು ಅಂತ. ಬಾಬಾ ಸಾಹೇಬರು ಇನ್ ಈಸ್ ಫೇಮಸ್ ಬುಕ್ ಅಸ್ಪೃಶ್ಯರು, ಅನ್ಟಚಬಲ್ಸ್ ಮೇಲೆ ಕೂಡ ಇದನ್ನೇ ಆರ್ಗ್ಯೂ ಮಾಡ್ತಾರೆ. ಮತ್ತು ನಾವು ಪರಯನರು ಮರಳಿ ಬುದ್ಧಿಸಮ್ಗೆ ಹೋಗೋದು, ಡೋಂಟ್ ಕಾಲ್ ಇಟ್ ಮತಾಂತರ, ಅದು ನಾವು ಮರಳಿ ಮನೆಗೆ ಹೋಗ್ತಿದ್ದೀವಿ. ನಮ್ಮ ಮನೆ ಮರ್ತು ಬಿಟ್ಟಿದ್ವಿ, ನಮ್ಮ ಮನೆ ವಿಸ್ಮೃತಿಗೊಳಗಾಗಿತ್ತು, ಈಗ ನಮ್ಮ ಮನೆ ಗೊತ್ತಾಗಿದೆ, ನಮ್ಮ ಹಾದಿ ಗೊತ್ತಾಗಿದೆ, ನಮ್ಮ ಗಮ್ಯ ಗೊತ್ತಾಗಿದೆ, ನಾವು ವಾಪಸ್ ಹೋಗ್ತಿದ್ವಿ. ಈ ಆರ್ಗ್ಯುಮೆಂಟನ್ನು 19ನೇ ಶತಮಾನದಲ್ಲಿ ಅಯೋಧ್ಯದಾಸರು ಹೇಳಿದರು, ಅದು ಲಕ್ಷ್ಮೀ ನರಸೂರ್ ಅವರು ಪುಸ್ತಕದಲ್ಲಿ ಬರೆದರು. ಬಾಬಾ ಸಾಹೇಬರು ಆ ವಿಹಾರಕ್ಕೆ ಭೇಟಿ ಕೊಡ್ತಾರೆ. 1907ರಲ್ಲಿ ಕಟ್ಟಲ್ಪಟ್ಟ ಆ ವಿಹಾರಕ್ಕೆ ಭೇಟಿಯನ್ನು ಕೊಡ್ತಾರೆ. ಬಾಬಾ ಸಾಹೇಬರು, ನಾನು ಆ್ಯಕ್ಚುಲಿ ನವಯಾನದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಹೀನಾಯಾನ, ಮಹಾಯಾನದ ಆ ಬುದ್ಧಿಸಮ್ಗಳ ಬಗ್ಗೆ ನನಗೆ ಅಷ್ಟೊಂದು ಆಳವಾದ ಅಧ್ಯಯನ ಇದೆ. ಮತ್ತೆ ಮತ್ತೆ ಬುದ್ಧಿಸಮ್ ಬಗ್ಗೆ ಚರ್ಚೆ ಮಾಡುವಾಗ ಬಾಬಾ ಸಾಹೇಬರು ನನ್ನ ಜನ, ನನ್ನ ಸಮುದಾಯ ಅಂತಲೇ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ಇದೊಂದು ವಿಮೋಚನಾ ಹಾದಿ, ವಿಮೋಚನಾ ಚಳವಳಿ, ವಿಮೋಚನಾ ಸಿದ್ಧಾಂತ ಇದು.
ಅದರ ವಿಮೋಚನೆಗಾಗಿ ಅವರು ಚಿಂತನೆ ಮಾಡ್ತಾರೆ ಮತ್ತು ಧಮ್ಮ ದೀಕ್ಷೆ ತಗೊಂಡ್ಮೇಲೆ ನಾನು ನರಕದಿಂದ ಹೊರಬಂದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅವರು ತಾವು ದೀಕ್ಷೆ ತಕ್ಕೊಂಡು ಭಿಕ್ಕು ಆದಮೇಲೆ ಅವರು ಬೇರೆಯವರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ ಜೊತೆಗೆ 22 ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಅದನ್ನು ವಿವರಿಸೋಕ್ಕೆ ಅಷ್ಟೊಂದು ಸಮಯ ಇಲ್ಲ. ಆದರೆ 1 ರಿಂದ 8 ಇವುಗಳು ರಿಜೆಕ್ಷನನ್ನು ಹೇಳ್ತದೆ. ಹಿಂದೂ ಧರ್ಮದ ದೇವತೆಗಳನ್ನು ಬೇಡ, ಅಥವಾ ಬ್ರಾಹ್ಮಣ ಪುರೋಹಿತ್ಯ ಬೇಡ, ರಿಚುವಲ್ಸ್ಗಳು ಅವೆಲ್ಲ ಕೋಟ್ ಮಾಡ್ತಾರೆ. ಪಿಂಡ ಯಜ್ಞ ಬೇಡ, ಅಂದರೆ ಬುದ್ಧ ಹೇಳಿದ್ದೆ ಇದೆಲ್ಲ. 13 ರಿಂದ 17 ಪಂಚಶೀಲದ್ದು. ಕದಿಬೇಡ, ಕೊಲ್ಬೇಡ, ಸುಳ್ಳು ಹೇಳಬೇಡ, ವ್ಯಭಿಚಾರ ಬೇಡ, ಕುಡಿತ ಬೇಡ. ಬಾಬಾ ಸಾಹೇಬರು ಕುಡಿತ ಬೇಡ ಅಂತಿದ್ದಾರೆ. ಯಾಕಂದರೆ ಬಹುಶಃ ಅದು ಬಹಳ ದೊಡ್ಡ ಸಮಸ್ಯೆಯೂ ಆಗಿದ್ದಿರಬಹುದು ದಲಿತ ಸಮಾಜದಲ್ಲಿ, ಮಹಾರಾಷ್ಟ್ರದಲ್ಲಿ. ಆದರೆ 9, 10, 11, 12, 18, 19, 20, 21, 22 ಇವುಗಳಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಅವೆಲ್ಲ ನೆಗೇಷನ್. ಅದು ಇಲ್ಲಿಂದ ಡಿಸ್ಕನೆಕ್ಟ್ ಆಗೋ ಭಾಗ. ಮೊದಲನೇದು ಡಿಸ್ಕನೆಕ್ಟ್ ಆಗಬೇಕು. ಇವೆಲ್ಲ ಅಲ್ಲ ನಮ್ಮವು, ನಾವು ಇದು ಮಾಡಬಾರ್ದು ಉಪಾಸಕರಾಗಿ ಪಂಚಶೀಲ. ಮತ್ತೇನು ಮಾಡಬೇಕು? ಮಾನವರೆಲ್ಲರೂ 9ನೇದು ಸಮಾನರು ಎಂಬ ತತ್ವದಲ್ಲಿ ನಮ್ಮ ಅಚಲ ನಂಬಿಕೆ. ಸಮಾನತೆ ಬಹಳ ದೊಡ್ಡ ಕ್ರೈ ಬಾಬಾ ಸಾಹೇಬರ ಚಿಂತನೆಯಲ್ಲಿ. ಸಮಾನತೆ ಸ್ಥಾಪನೆಗೆ ಯತ್ನಿಸಬೇಕು. ಹೀಗೆ ಅವು ಬಹಳ ಚೆನ್ನಾಗಿವೆ. ಅವುಗಳ ವಿಶ್ಲೇಷಣೆ ಮಾಡೋಕ್ಕೆ ಸಮಯ. ಇವೆಲ್ಲ ನೋಡಿದರೆ ಬಾಬಾ ಸಾಹೇಬರು ಏನು ನವಯಾನ ಅಂತ ಶುರು ಮಾಡಿದರು. ಯಾನ ಇಸ್ ಎ ಜರ್ನಿ, ಹೊಸ ಜರ್ನಿ ಇದು. ಎಲ್ಲ ಪಂಥಗಳ ಒಳಗಡೆ, ಫಿಲಾಸಫಿಗಳ ಒಳಗೆ ಜರ್ನಿಯ ಕಾನ್ಸೆಪ್ಟು ಇದೆ. ಬುದ್ಧನ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನಿತ್ಯ. ಸೈನ್ಸು, ಫಿಸಿಕ್ಸ್ನವರು ಅದನ್ನು ಹೇಗೆ ಅನಿತ್ಯ ಕಾನ್ಸೆಪ್ಟು, ಎಲ್ಲವೂ ಜಗತ್ತಿನ ಸೃಷ್ಟಿಯು ಅಣುಗಳಿಂದ ಸೃಷ್ಟಿಯಾಗಿದೆ ಮತ್ತು ಆ ಅಣು ಅತ್ಯಂತ ಸೂಕ್ಷ್ಮವಾಗಿದೆ. ಅದನ್ನು ವಿದಳನ ಮಾಡಿದರೆ ಅದರ ಒಳಗಡೆ ನೆಗೆಟಿವ್ ಮತ್ತು ಪಾಸಿಟಿವ್ ಆದ ಫೋರ್ಸ್ ಅಂತ ಏನು ಹೇಳ್ತಾರೆ. ಹೀಗಾಗಿ ನಾನು ಮಾತಾಡೋ ಇಷ್ಟು ಗಳಿಗೆಯಲ್ಲಿ 20 ನಿಮಿಷ 30 ನಿಮಿಷದಲ್ಲಿ ಈ ಹಾಳೆ ತನ್ನ ಆಯುಷ್ಯದಲ್ಲಿ ಅದರ ಶಕ್ತಿಯನ್ನು ಕಳ್ಕೊಂಡಿದೆ, ಬದಲಾಗ್ತಿದೆ. ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತಿದೆ. ಅನಿತ್ಯ ಅಂದರೆ ಅನಿತ್ಯ ನಶ್ವರ ಅಂತ ಅಲ್ಲ, ಎಲ್ಲವೂ ಬದಲಾಗುತ್ತಿದೆ. ಒಂದೇ ನದಿಯಲ್ಲಿ ನೀವು 2 ಬಾರಿ ಕಾಲಿಡಲಾಗುವುದಿಲ್ಲ. ಯಾಕಂದರೆ ನದಿನೂ ಬದಲಾಗಿರ್ತದೆ, ಕಾಲಿಡೋ ಮನುಷ್ಯ ಆಗಿ ನೀವು ಬದಲಾಗಿರ್ತೀರಿ. ಈ ಸಭೆಗೆ ಬರುವಕ್ಕೆ ಮುಂಚೆ ಇದ್ದ ಸ್ಥಿತಿ ಸಭೆಗೆ ನಂತರ ಇರೋದಿಲ್ಲ. ನಮ್ಮದಾಗಲಿ ನಿಮ್ಮದಾಗಲಿ ಅಂದರೆ ಬದಲಾವಣೆ, ದೈಹಿಕ ಬದಲಾವಣೆ ಮಾತ್ರ ಅಲ್ಲ, ಆಲೋಚನಾ ಬದಲಾವಣೆ ಕೂಡ. ಈ ಅನಿಚ್ಛ ಇದೆಲ್ಲ ಬೇಸಿಕಲಿ ನಿರಾಶಾವಾದದ ಕಡೆ ಹೋಗದೆ ಇರುವಂಥ ನಶ್ವರತಾವಾದ ಅಲ್ಲ. ಅದು ಚಲನಶೀಲತೆಯಲ್ಲಿ ಜಗತ್ತಿನ ಚಲನೆಗಳನ್ನು ಗ್ರಹಿಸುವ, ಚಲನಶೀಲತೆಯಲ್ಲಿ ವ್ಯಕ್ತಿಯ ಬದಲಾವಣೆಗಳನ್ನು ಗ್ರಹಿಸುವ, ಚಲನಶೀಲ ಪ್ರಕ್ರಿಯೆಯಲ್ಲಿ ಸಮಾಜದ ಬದಲಾವಣೆಗಳನ್ನು ಗ್ರಹಿಸುವ ಅತ್ಯಂತ ವೈಚಾರಿಕವಾದ ಒಂದು ಪಂಥ ಅದು. ಬಾಬಾ ಸಾಹೇಬರ ಪಾಂಡಿತ್ಯ, ಚಿಂತನೆ, ಅನುಭವಗಳೆಲ್ಲವನ್ನು ಧಾರೆ ಎರೆದು ಅವರು ನವಯಾನವನ್ನು ರೂಪಿಸ್ತಾರೆ. ಅದರಲ್ಲಿ ಬುದ್ಧನ ದ ವೆರಿ ವರ್ಡ್ ಬುದ್ಧ, ಬುದ್ಧಿಗೆ ಸಂಬಂಧಿಸಿದ್ದು. ನಾವೇನು ಬುದ್ಧಿಭಾವಗಳ ವಿದ್ಯುದಾಲಿಂಗನ ಅಂತ ಕಾವ್ಯದಲ್ಲಿ ಹೇಳ್ತೀವಿ, ಅದು ಮೈತ್ರಿ ಮತ್ತು ಪ್ರಜ್ಞೆಯ ಕಾನ್ಸೆಪ್ಟಿಗೆ ಹತ್ತಿರವಾಗಿದೆ. ಅದು ತುಂಬ ಇಂಟೆಲೆಕ್ಟ್ ಆಗಿ ಇದ್ದರೆ, ಬುದ್ಧಿ ಪ್ರಧಾನವಾಗಿದ್ದರೆ ಕಾವ್ಯ ಬರೆಯೋಕ್ಕಾಗಲ್ಲ. ಆದರೆ ಭಾವನೂ ಬೇಕು. ಅವೆರಡು ಬರೀ ಭಾವ ಇದ್ದರೆ, ಬುದ್ಧಿ ಇಲ್ಲದೆ ಹೋದರೆ ಅದು ಬೆನ್ನೆಲ್ಲಿ ಬೀಳ್ದಂಗೆ ಆಗ್ತದೆ. ಅವೆರಡನ್ನು ಸಂಗಮಿಸಿದರೆ ಕಾವ್ಯ ಅಂತ. ಬುದ್ಧಿಭಾವಗಳ ವಿದ್ಯುದಾಲಿಂಗನ ಕುವೆಂಪು, ಇಲ್ಲಿ ಪ್ರಜ್ಞೆ ಮತ್ತು ಮೈತ್ರಿಗಳ ವಿದ್ಯುದಾಲಿಂಗನ. ಹೀಗಾಗಿ ಬಾಬಾ ಸಾಹೇಬರು ತಮ್ಮ ವಿಚಾರವಾದಕ್ಕೆ ಈ ಶೀಲ, ಮೆತ್ತ, ಮೈತ್ರಿ ಮತ್ತು ಪ್ರಜ್ಞೆನ ಅದ್ಭುತವಾಗಿ ಜೋಡಿಸ್ಬಿಟ್ರು. ಅವರ ಬುದ್ಧ ಅಂಡ್ ಹಿಸ್ ಧಮ್ಮ ಅವರು ತೀರಿಕೊಂಡ ಬಳಿಕ ಪ್ರಕಟ ಆಯಿತು 57ರಲ್ಲಿ. ಸಂವಿಧಾನ ರಚನೆಯಾದ 5 ವರ್ಷದ 6-7 ವರ್ಷದ ನಂತರ ಪ್ರಕಟ ಆಯಿತು. ನವಯಾನದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡ್ಮೇಲೆ ಅವ್ರಿಗೆ ಒಂದು ಹೊಸ ಜನ್ಮ ಬಂತು. ಅವ್ರು ಹೇಳ್ತಾರೆ ಅದರಲ್ಲಿ, 22 ಇದರಲ್ಲಿ, ನಾನು ಇಂದಿನಿಂದ ಹೊಸ ಮನುಷ್ಯನಾದೆ, ನನಗೆ ಹೊಸ ಹುಟ್ಟು ಎಂದು ಭಾವಿಸಬೇಕು ಅಂತ. 15, 22 ಪ್ರತಿಜ್ಞೆಗಳನ್ನೇ ವಿಶ್ಲೇಷಣೆ ಮಾಡೋಷ್ಟು ಗಾಢವಾಗಿವೆ ಅವುಗಳ ಒಳಗಿನ ಚಿಂತನೆ. ಬುದ್ಧನ ಕಾಲಕ್ಕೆ ಭಾರತದಲ್ಲಿ ಧಮ್ಮವು ಒಂದು ವಿಮೋಚನಾ ದಾರಿಯಾಗಿ ಕಾಣಿಸಿಕೊಂಡಂತೆ ಬಾಬಾ ಸಾಹೇಬರಲ್ಲಿ ಈ ನವಯಾನವು ಅವರ ಕಾಲದ ಅನೇಕ ಬಂಧನಗಳಿಂದ ತಮ್ಮನ್ನು, ತಮ್ಮ ಸಮುದಾಯವನ್ನು ಮತ್ತು ವಿಶಾಲ ಅರ್ಥದಲ್ಲಿ ಭಾರತವನ್ನು ಬಿಡುಗಡೆ ಮಾಡುವ ಒಂದು ಹಾದಿಯಾಗಿ ಅವರು ರೂಪುಗೊಳಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ
ಬಾಬಾ ಸಾಹೇಬರು ರೂಪಿಸಿದ ಧಮ್ಮಕ್ಕೆ ಕೇವಲ ದಾರ್ಶನಿಕ ಆಯಾಮ ಇಲ್ಲ, ಕೇವಲ ಧಾರ್ಮಿಕ ಆಯಾಮ ಇಲ್ಲ, ಅದಕ್ಕೊಂದು ರಾಜಕೀಯ ಆಯಾಮ ಇದೆ. ವ್ಯಕ್ತಿ ಮತ್ತು ಸಮುದಾಯಗಳನ್ನು ಏಕಕಾಲಕ್ಕೆ ಬಿಡುಗಡೆಯ ಆಯಾಮ ಇದೆ. ಆ್ಯಕ್ಟಿವಿಸಮ್, ಕ್ರಿಯೆ ಮತ್ತು ಚಿಂತನೆ ಅವೆರಡನ್ನು ಬ್ಲೆಂಡ್ ಮಾಡುವ ಆಯಾಮ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ನಾನು ನಾಗಪುರದ ಅಲ್ಲಿ ಕಂಡದ್ದು ವಿಶೇಷ ಅಂದರೆ ಅಲ್ಲಿ ಎಲ್ಲ ಅಂಗಡಿಗಳಲ್ಲಿ ಜನರು ಸೇರ್ತಾರೆ. ಉಪನ್ಯಾಸಗಳು ಬಾಬಾ ಸಾಹೇಬರ ಮೇಲೆ, ಬುದ್ಧಿಸಮ್ ಮೇಲೆ, ಕಬೀರ್ ಮೇಲೆ, ಫುಲೆ ಮೇಲೆ. ಒಂದೇ ಕಾಲದಲ್ಲಿ ಕೆಲವು ಜಾತ್ರೆಗಳಲ್ಲಿ, ಆರೂಢ ಪಂಥದ ಜಾತ್ರೆಗಳಲ್ಲೆಲ್ಲ 10,000-100 ತಂಡಗಳು ಒಟ್ಟಿಗೆ ಹಾಡುವ ಹಾಗೆ ಅಲ್ಲಿ ಹಾಡ್ತಾ ಇರ್ತಾರೆ ಧಮ್ಮಗೀತೆಗಳನ್ನು. ವಿಚಾರ, ನೀವು ಎಲ್ಲಾದರೂ 5 ನಿಮಿಷ ನಿಂತ್ಕೊಂಡು ಉಪನ್ಯಾಸಗಳನ್ನು ಕೇಳಬಹುದು. ಅದೊಂದು ವೈಚಾರಿಕ ಜಾತ್ರೆ, ವೈಚಾರಿಕ ಪರಿಸೆ ಅಂತ ಕರೀಬಹುದಾದ್ದು. ಅಲ್ಲಿ ನಾವು ನೋಡ್ಬೋದು. ಕವಿಗೋಷ್ಠಿಗಳು ನಡೀತಾ ಇರ್ತದೆ, ಭಂತೆಗಳ ಸಮಾವೇಶ ನಡೀತಾ ಇರ್ತದೆ. ನವಯಾನದ ನಂತರ ದಲಿತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಬಾಬಾ ಸಾಹೇಬರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ, ಭಾಳ ಇಂಪಾರ್ಟೆಂಟು. ನಮ್ಮಲ್ಲಿ ಕೂಡ ಸದಾಶಿವನಗರದಲ್ಲಿ ನಾಗಸೇನಾ ಸಂಸ್ಥೆ ಸ್ಥಾಪಿಸ್ತಾರೆ. ಬಾಬಾ ಸಾಹೇಬರಿಗೆ ಧಾರವಾಡದ ಲಿಂಕ್ ಇದೆ, ಅವರಿದ್ದ ಮನೆ ಕೂಡ ಇಲ್ಲಿದೆ ಅಂತ ಕಾಣ್ತದೆ. ಪತ್ರಿಕೆಗಳನ್ನು ಸ್ಥಾಪಿಸ್ತಾರೆ, ಸಮಾಜ ಸುಧಾರಣಾ ಚಳುವಳಿಗಳ ಜೊತೆಗೆ ಅವರು ಲಿಂಕ್ ಮಾಡ್ತಾರೆ ನವಯಾನವನ್ನು, ಮತ್ತು ರಾಜಕೀಯ ಪ್ರಾತಿನಿಧ್ಯದ ಚಳುವಳಿಗಳ ಜೊತೆಗೆ ಲಿಂಕ್ ಮಾಡ್ತಾರೆ, ಮತ್ತು ಅಂತಾರಾಷ್ಟ್ರೀಯ ಬೌದ್ಧ ಒಂದು ಭ್ರಾತೃತ್ವ ಜೊತೆಗೆ ಭಾರತದ ಉಪಾಸಕರನ್ನು, ನವಬುದ್ಧರನ್ನು ಲಿಂಕ್ ಮಾಡಿಬಿಡ್ತಾರೆ. ನವಯಾನದಿಂದ ತಮ್ಮ ಕೇರಿಯಲ್ಲೇ ಅಪಮಾನಿತರಾಗ್ತಾ ಇದ್ದ ದಲಿತರು ಇದ್ದಕ್ಕಿದ್ದಂತೆ ಬಿಡುಗಡೆಯಾಗಿ ಅಂತಾರಾಷ್ಟ್ರೀಯ ಬೌದ್ಧ ಸಮಾಜದ ಸದಸ್ಯರಾಗಿಬಿಟ್ರು. ಯಾಕಂದರೆ ಅನೇಕ ಉಪಾಸಕರನ್ನು ಭೇಟಿ ಮಾಡುವಾಗ ಶ್ರೀಲಂಕಾಕ್ಕೆ ಹೋಗಿ ಬಂದಿದ್ದಾರೆ, ಬರ್ಮಾಕ್ಕೆ ಹೋಗಿ ಬಂದಿದ್ದಾರೆ. ಒಂದು ಬಗೆಯ ನಾವು ಅಂತಾರಾಷ್ಟ್ರೀಯ ಒಂದು ಸಮಾಜಕ್ಕೆ ಸೇರಿದವರು ಅಂತ ಅದರ ಒಂದು ದೊಡ್ಡ ಒಂದು ಕರುಳು ಬಳ್ಳಿಯ ಸಂಬಂಧ ಕ್ರಿಯೇಟ್ ಆಗ್ತದೆ. ನಾನು ಅಲ್ಲಿ ಕಂಡದ್ದೇನು ಅಂದರೆ ಒಂದು ಹೊಸ ಜನಪದ ನಿರ್ಮಾಣ ಆಗಿದೆ. ನಾನು ಭೂತಾನ್ಗೆ ಹೋದಾಗ ಅದು 6ನೇ ಶತಮಾನದಲ್ಲಿ, ಬಹುಶಃ 4ನೇ ಶತಮಾನದಲ್ಲಿ ಹೋಗಿದ್ದು ಭಾರತದಿಂದ ಬುದ್ಧಿಸಮ್. ಆದರೆ ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಕಳೆದ 70 ವರ್ಷ ಆಗಿದೆ. ಕರ್ನಾಟಕದಲ್ಲಿ ಇನ್ನೂ ಎಳೆಯ ಅಥವಾ ಇನ್ನೂ ಅದು ಪ್ರೊಸೆಸನ್ನಲ್ಲಿದೆ. ನಾನು ಕಂಡದ್ದು ಅಲ್ಲಿ ಆಹಾರದ ಹಂಚಿಕೆ. ನಾಗ್ಪುರದಲ್ಲಿ ಎಲ್ರಿಗೂ ಆಹಾರ ಕರೆದು ಕೈ ಹಿಡಿದು ಎಳೆದು ಊಟ ಮಾಡಿಸ್ತಾರೆ, ಕೈ ಎಳೆದು ನೀರು ಕುಡಿಸ್ತಾರೆ. ಭಾಷಣನೂ ಕೇಳ್ಬೋದು, ಊಟನೂ ಮಾಡ್ಬೋದು, ನೀರು ಕುಡಿಬೋದು, ಹಾಡು ಕೇಳ್ಬೋದು. ಯಾವ ಬಾಬಾ ಸಾಹೇಬರಿಗೆ ಮಹಾಡ್ಕೆರೆಯಲ್ಲಿ ನೀರನ್ನು ಕುಡಿಯಲಿಕ್ಕೆ ಅವಕಾಶ ಆಗಲಿಲ್ವೋ ಅಲ್ಲಿ ಎಲ್ರಿಗೂ ನೀರು ಕೊಡ್ತಾ ಇದ್ದಾರೆ. ಅದೊಂದು ನನಗೆ ವಿಶೇಷ ಅಂತ ಅನ್ನಿಸ್ತು. ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ಸ್ವಲ್ಪ ಮಟ್ಟಿಗೆ ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಬೌದ್ಧರಿದ್ದಾರೆ. ಮೋರ್ಕಂಡಿನ ಬಸವ ಕಲ್ಯಾಣ ತಾಲೂಕು ತುಕಾರಾಮ್ ಸೋನಕಾಂಬ್ಳೆ ಅವರು ಬಾಬಾ ಸಾಹೇಬ್ರ ಜೊತೆಗೆ ಆಗಲೇ ದೀಕ್ಷೆಯನ್ನು ತಗೊಂಡು ವಾಪಸ್ ಬಂದ ಮೇಲೆ ಆ ಭಾಗದಲ್ಲಿ ಧಮ್ಮ ಪ್ರಸಾರ ಮಾಡಿದರು. ರೇಕುಳ್ಗಿ ಅಲ್ಲಿನ ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಹಾರ. ಸೊ ಕರ್ನಾಟಕದ ದಲಿತರಲ್ಲಿ ಒಂದು 3 ಹಂತದಲ್ಲಿ ಬುದ್ಧಿಸಮ್ ಪ್ರವೇಶ ಆಗಿದೆ. ಮೊದಲನೇ ಹಂತದಲ್ಲಿ ದಲಿತ ಚಳವಳಿ ಶುರುವಾದಾಗ ಬುದ್ಧಿಸಮ್ ಇರಲಿಲ್ಲ. ಅದಕ್ಕೆ ಮಾರ್ಕ್ಸಿಸ್ಟರು, ಲೋಹಿಯಾವಾದಿಗಳು, ಅಂಬೇಡ್ಕರ್ವಾದಿಗಳು ಇದ್ದರು, ಆದರೆ ಬುದ್ಧಿಸಮ್ ಲಿಂಕ್ ಇರಲಿಲ್ಲ. ಸಮಾಜವಾದಿಗಳು, ಗಾಂಧಿವಾದಿಗಳು ಎಲ್ಲರೂ ಸೇರಿದರು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ರೂಪಕದ ಪದ್ಯ ಹುಟ್ಟಿದ್ದು ಆವಾಗಲೇ. ಸಿದ್ಧಲಿಂಗಯ್ಯ ವಾಸ್ ಎ ಮಾರ್ಕ್ಸಿಸ್ಟ್. ಅವ್ರು ಬರೆದ ಪದ್ಯ, ಅಂಬೇಡ್ಕರ್ ಪದ್ಯ, ಭಾಳ ಪ್ರಸಿದ್ಧವಾದ ಪದ್ಯ. ಅದರಲ್ಲಿ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಡಿಲಿಂಕ್. ಕಪ್ಪುಕ್ಕಿನ ಕೋಳಗಳಂತೆ ಅವರಿದ್ದ ಹಳೆ ಧರ್ಮ. ಈಗ ಬಾಬಾ ಸಾಹೇಬ್ರೆ ಬಂಗಾರದ ಕೋಳವಕ್ಕ ಮಹಾಬೌದ್ಧ ಭಿಕ್ಷು ಇನ್ನೊಂದು ಕೋಳಕ್ಕೆ ಕೊಟ್ಟರಲ್ಲ ಕೈ. ದಿಸ್ ಈಸ್ ಎ ಸ್ಟೇಟ್ಮೆಂಟ್ ಇನ್ ದಟ್ ಪಯಮ್. ಸೊ ಬಾಬಾ ಸಾಹೇಬರು ಪರ್ಯಾಯ ಮಾರ್ಗವಾಗಿ ದಲಿತರಿಗೆ ಬುದ್ಧಿಸಮನ್ನು ಆರಿಸ್ಕೊಂಡಿದ್ದು ಮಾರ್ಕ್ಸಿಸ್ಟ್ ಕವಿಯಾದ ಸಿದ್ಧಲಿಂಗನವರಿಗೆ ಬಹುಶಃ ಭಿನ್ನಮತ ಆಯಿತು. ಬಹಳ ಅದ್ಭುತವಾದ ಪದ್ಯ, ಅವ್ರ ಬಗ್ಗೆ ತುಂಬ ಗೌರವದಿದೆ. ಇದೊಂದು ಕ್ರಿಟಿಕ್, ಇದು ವಿಮರ್ಶೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ನಮ್ಮ ಮಾರ್ಗದರ್ಶಕರು ಅಂತ ಕರೆಯುವ, ನಾವು ಬಹಳ ಇಷ್ಟಪಡುವ, ನಮ್ಮ ಪ್ರಭಾವಿಸುವ ವ್ಯಕ್ತಿತ್ವದ ಜೊತೆಗೆ ಕೂಡ ನಾವು ವಿಮರ್ಶಾತ್ಮಕವಾಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಸಂವಾದ ಮಾಡ್ಬೋದು, ಜಗಳ ಮಾಡ್ಬೋದು. ಅದಕ್ಕೆ ವೈಚಾರಿಕ ಧರ್ಮ ಇದು. ಆದರೆ ಸಿದ್ಧಲಿಂಗರವರು ತಮ್ಮ ಕೊನೆ ಹಂತದಲ್ಲಿ ಇದು ಇಂಪಾರ್ಟೆಂಟ್ ಅಂತ, ಅವು ಕವಿನಲ್ಲಿ ಕೂಡ ಈ ಥರದ ಪಲ್ಲಟಗಳಾಗ್ತದೆ.
ಆಮೇಲೆ ಬುದ್ಧ ಬರಲಿ ನಮ್ಮೂರಿಗೆ ಅಂತ ಒಂದು ಆಂದೋಲನ ಆಯಿತು. ಶಂಕರಪ್ಪ ಅಂತ ಮಾಡಿ ಮಾಡಿದರು ಸಿನಿಮಾದ ನಿರ್ದೇಶಕರು, ಅವರು ಬರೆದ ಪುಸ್ತಕ, ಆ ಪುಸ್ತಕ ಇಟ್ಕೊಂಡು DSS ಬುದ್ಧ ಬರಲಿ ನಮ್ಮೂರಿಗೆ ಹೋಗಿದ್ದ, ಅವನು ನಮ್ಮ ಕಳಿಸ್ಬಿಟ್ಟಿದ್ರು, ಇವಾಗ ಬರಲಿ ನಮ್ಮೂರಿಗೆ ಅಂತ. ದ ಟೈಟಲ್ ಇಟ್ ಸೆಲ್ಫ್ ಇಸ್ ವೆರಿ ಸಿಂಬಾಲಿಕ್. ಆಮೇಲೆ ನಂತರದ ಘಟ್ಟದಲ್ಲಿ ಬುದ್ಧ ನಡೆಗೆ ಮರಳಿ ಮನೆಗೆ ಅಂತ ಕರೆಯೋದು ಮೊದಲನೇ ಒಂದು ಆಂದೋಲನ. ಎರಡನೇದು ನಾವೇ ಹೋಗೋದು, ಬುದ್ಧ ಕಟ್ಟಿದ ಮನೆಗೆ, ಬುದ್ಧನ ಮನೆಗೆ ನಾವೇ ಹೋಗೋದು. ಮತ್ತು ಕರ್ನಾಟಕದಲ್ಲಿ ದಲಿತ ರಾಜಕಾರಣದ ಭಾಗವಾಗಿ ಕೂಡ ಬುದ್ಧಿಸಮ್, ಈ ಧಮ್ಮಯಾನ ಪ್ರಭಾವ ಬೀಳ್ತಾ ಇದೆ. ನಮಗೆ UPನಲ್ಲಿ ಆದ ಪ್ರಯೋಗ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ಆದ ಪ್ರಯೋಗಗಳ ಬಗ್ಗೆ ನಮಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ. ಬಟ್ ಬಹಳ ಇಂಪಾರ್ಟೆಂಟ್ ಅಂದರೆ ಧಮ್ಮಯಾನವು ಒಂದು ಹೊಸ ಶಿಕ್ಷಣ ಸಂಸ್ಥೆಗಳ ಮೂಲಕ ದಲಿತರಿಗೆ ಒಂದು ಜ್ಞಾನವನ್ನು, ವಿದ್ಯಾಭ್ಯಾಸವನ್ನು ಮತ್ತು ಆಧುನಿಕತೆಯ ಪ್ರವೇಶಕ್ಕೆ ಬೇಕಾದ ಬಾಗಿಲುಗಳನ್ನು ತೆರೀತು ಅನ್ನೋದು ಬಹಳ ಇಂಪಾರ್ಟೆಂಟ್. ಚಳುವಳಿಗಳಿಗೆ ಕಟ್ಟೋದಕ್ಕೆ ಕೂಡ ಅವು ಹೆಲ್ಪ್ ಮಾಡಿತು. ಮತ್ತು ನಾನು ಕೇಳಿದೆ, ವಾಡಿಯಲ್ಲಿ ಮತ್ತು ಅಣದೂರಿನಲ್ಲಿ ಅನೇಕ ದಲಿತ ಗೆಳೆಯರು, ಕುಟುಂಬಗಳು ಆಗಿಲ್ವಲ್ಲ, ಧಮ್ಮದೀಕ್ಷೆ ತಗೊಂಡಿಲ್ವಲ್ಲ. ಯಾಕಂದರೆ ಒಂದು ದೊಡ್ಡ ಕ್ಲಾಶಸ್ ನಡೀತಾ ಇದೆ. ಧಮ್ಮದೀಕ್ಷೆ ತೆಗೆದುಕೊಂಡ ಹೆಂಡತಿ ಮಾರಿಮ ಸೆಣೆ ಭಕ್ತೆ, ಗಂಡ ಶಿವಭಕ್ತ, ಒಡೆದ ಕುಟುಂಬಗಳು, ಒಡೆದ ಬೀದಿಗಳು, ಒಡೆದ ಊರುಗಳು. ಕೇಳಿದೆ, ಅವರೊಬ್ಬರು ಹೇಳಿದರು, ಸರ್ ನೀವೇ ನೋಡ್ರಿ, ಯಾರ್ಯಾರು ದೀಕ್ಷೆ ತಗೊಂಡಿಲ್ಲ ಅವ್ರ ಮನೆ ನೋಡ್ರಿ, ಅವ್ರ ಬಟ್ಟೆ ಬರೆ ನೋಡ್ರಿ, ಅವರ ಶಿಕ್ಷಣ ನೋಡ್ರಿ, ನಮ್ಮನ್ನು ನೋಡ್ರಿ. ಎಸ್, ಅದು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂದರೆ ಧಮ್ಮ ಅಂದರೆ ಒಂದು ವಿಮೋಚನಾ ಮಾರ್ಗ ಅನ್ನೋದು ಯಾವ ಥರ ಕೆಲಸ ಮಾಡಿದೆ ಅಂತ ಸುಮ್ಮನೆ ಊಹೆ ಅಲ್ಲ. ಅದು ವಿದ್ಯಾವಂತರಾಗಿದ್ದಾರೆ. ಯಾಕಪ್ಪ ಅವರು ಆ ಕಾಷ್ಟದಲ್ಲಿದ್ದಾರೆ? ಏನಿಲ್ಲ ರೀ, ಮಾರಿ ಮಸಣಿ ಅವಕ್ಕೆಲ್ಲ ಕುರಿಗಳಿಗೆ ಹಬ್ಬಕ್ಕೆಲ್ಲ ಲಕ್ಷಾಂತರ ಸಾಲ ಮಾಡಿ ಅದರಲ್ಲೇ ಸುತ್ತಾಕಿ ಸ್ಕೂಲಿಗೂ ಹೋಗೋಕ್ಕಾಗ್ತಿಲ್ಲ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಎಕ್ಸಾಂಪಲ್ ತೋರಿಸ್ತಿದ್ದಾರೆ, ತೋರಿಸ್ರಿ ನೋಡ್ರಿ ಅವ್ರ ಸ್ಥಿತಿ ಏನು, ನಮ್ಮ ಸ್ಥಿತಿ ಏನು ಅಂತ. ಅದರಿಂದ ದಲಿತರಿಗೆ ಧಮ್ಮ ಅನ್ನೋದು ಬರೀ ಹೊಸ ಧಮ್ಮ ಅಲ್ಲ, ಅದು ಅವರ ಆರ್ಥಿಕವಾದ, ಸಾಮಾಜಿಕವಾದ ಒಂದು ನಾಗರಿಕ ಸಮಾಜದ ಒಂದು ಹೊಸ ಸ್ಪೇಸನ್ನು ಕ್ರಿಯೇಟ್ ಮಾಡಿದೆ. ಅದು ಎದುರುಗಡೆ ಕಾಣ್ತಾ ಇದೆ. ಅಂತಾರಾಷ್ಟ್ರೀಯ ಬುದ್ಧಿಸ್ಟ್ ಸಮಾಜದ ಭಾಗವಾಗಿ ಅವರನ್ನು ಬೆಸಿತಾ ಇದೆ. ಅದು ಎದುರುಗಡೆ ಕಾಣ್ತಾ ಇದೆ. ಭಾರತದ ಬೇರೆ ಬೇರೆ ಭಾಗಗಳಿಗೆ ಅವರು ಹೋಗಿ ಬರ್ತಾ ಇದ್ದಾರೆ. ಕೇರಿಯ ಸೀಮಿತ ವಲಯದಿಂದ ಹೊಸ ಹೊಸ ವಿಸ್ತಾರಗಳಿಗೆ ಅವರು ಚಲನೆ ಮಾಡ್ತಿದ್ದಾರೆ. ಆದ್ದರಿಂದ ಇದನ್ನು ಬಹಳ ಗೌರವದಿಂದ ನಾವು ಇದನ್ನು ಗಮನಿಸಬೇಕಾಗಿದೆ ಅಂತ ನನಗನ್ನಿಸ್ತದೆ. ಸಮಸ್ಯೆ ಅಂದರೆ ಧಮ್ಮಪಂಥದಲ್ಲಿ ಬಂತಿಗಳು, ಅನೇಕ ಉಪಾಸಕರು ಎಷ್ಟು ಪ್ರಖರವಾದ ಪ್ರಜ್ಞಾಶೀಲರಾಗಿದ್ದಾರೆ, ಎಷ್ಟು ಇಂಟೆಲೆಕ್ಚುಯಲ್ ಆಗಿದ್ದಾರೆ ಅಂತಂದರೆ ಕೆಲವೊಮ್ಮೆ ಬಂತಿಗಳು ಬಹಳ ಹಿಂದುಳಿದಿದ್ದಾರೆ ಬೌದ್ಧಿಕವಾಗಿ ಅಂತ ನಮ್ಗೆ ಅನಿಸ್ತಿತ್ತು. ಅನೇಕ ಬಂತಿಗಳ ಜೊತೆಗೆ ಸಂವಾದ ಮಾಡುವಾಗ ಆನಂದ ಬಂತೇಜಿಯವರ ಒಂದು ವಿದ್ವತ್ತು, ಪ್ರಖರತೆ, ವಿಷನ್ ಬಹಳ ಜನರಲ್ಲಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಸಂಗಮ್ ಶರಣಂ ಹೇಳಕ್ಕೆ ಹಿಂಜರಿದು ಇರಬೇಕು. ಮತ್ತು ಆಚರಣೆಗೆ ಸೀಮಿತ ಆಗುವ ರೀತಿಯಲ್ಲಿ ಕೂಡ ಯಾವಾಗಲೂ ಅಷ್ಟೇ ಎಲ್ಲ ಧರ್ಮಗಳು ಇದ್ದಕ್ಕಿದ್ದಂತೆ ಹಾಗೆ ಅಮೂರ್ತ ಚಿಂತನೆಯ ಜೊತೆಗೆ ಅನುಸಂಧಾನ ಮಾಡೋಕ್ಕೆ ತನ್ನ ಅನುಯಾಯಿಗಳನ್ನು ಸಿದ್ಧ ಮಾಡಲ್ಲ. ಅದಕ್ಕೆ ಬೇರೆ ಬೇರೆ ಹಂತಗಳಿವೆ. ಆದರೆ ಆಚರಣೆಗೆ ಸೀಮಿತವಾಗುವ ಒಂದು ಸಣ್ಣ ಸಮುದಾಯ, ಸಣ್ಣ ಸೆಕ್ಷನ್ ಉಳಿದಿರಬಹುದು ಅಂತ ಕೂಡ ನನಗೆ ಅನಿಸುತ್ತೆ. ಮತ್ತು ಪಾಲಿ, ಯಾಕಂದರೆ ಪಾಲಿ ಆಡುಭಾಷೆಯಾಗಿದ್ದು ಬುದ್ಧನ ಕಾಲದಲ್ಲಿ. ನಮಗೆಲ್ಲ ಈ ಪಂಥಗಳು ಆಡುಭಾಷೆಯನ್ನು ಬಳಸಿವೆ ಮತ್ತು ಆಡುಭಾಷೆಗೆ ದೊಡ್ಡ ಅಭಿವ್ಯಕ್ತಿಯ ಶಕ್ತಿಯನ್ನು ಕೊಟ್ಟಿವೆ. ಒಂದು ಭಾಷೆಗೆ ಅದರ ದೊಡ್ಡ ದೊಡ್ಡ ಚಿಂತನೆಗಳನ್ನು ಮಾಡುವಷ್ಟು ಒಂದು ಅಭಿವ್ಯಕ್ತಿ ಶಕ್ತಿಯನ್ನು ಕೊಡೋದೇ ಬಹಳ ದೊಡ್ಡ ಕೆಲಸ. ಅದನ್ನು ನಮ್ಮ ಶರಣರು ಮಾಡಿದ್ದಾರೆ, ನಾಥರು ಮಾಡಿದ್ದಾರೆ, ಸೂಫಿಗಳು ಮಾಡಿದ್ದಾರೆ, ದಖನಿಗೆ, ಉರ್ದುಗೆ. ಹೀಗಾಗಿ ಪಾಲಿ ಯಾವ ಥರ ಇಲ್ಲಿ ಕನ್ನಡವನ್ನು ಬಿಟ್ಟು ಪಾಲಿ ಮಂತ್ರಗಳನ್ನು ಹೇಳ್ತಾರೆ. ಇದು ಇನ್ನೂ ನಾವು ಗಮನಿಸಬೇಕಾಗಿದೆ. ಸೊ ಬಾಬಾ ಸಾಹೇಬರಿಗೆ ದೀಕ್ಷೆ ಕೊಡಿಸಿದ ಬಂತಿ ಹೆಸರು ಮಹಾಸವೀರ ಚಂದ್ರಮಣಿ. ಇದು ನನಗೆ ಕಾಣ್ತಾ ಇತ್ತು. ಮತ್ತು ನವಯಾನಿಗಳು ಮತ್ತು ಮಹಾಬೌದ್ಧರು ಎಂಬ ಸಣ್ಣ ಭೇದ ಕೂಡ ನಾನು ಗಮನಿಸ್ತಾ ಇದ್ದೀನಿ. ಅಂದರೆ ಮಹಾಬೋಧಿ ಸೊಸೈಟಿಗೆ ಸೇರಿದ ಬೌದ್ಧರು ಮತ್ತು ಅಂಬೇಡ್ಕರ್ ಬಹಳ ಮುಖ್ಯವಾಗಿ, ಅಂಬೇಡ್ಕರ್ ಬುದ್ಧ ಬಸವ ಇಟ್ಕೊಂಡು ಇರುವ ಒಂದು ಶಾಖೆ ಏನಿದೆ, ನವಯಾನಿ ಶಾಖೆ, ಅವುಗಳ ನಡುವೆ ಕೂಡ ಕೆಲವು ಕಡೆ
ಕರ್ನಾಟಕದಲ್ಲಿ ಕ್ಲಾಶಸ್ಸನ್ನು ನಾವು ನೋಡ್ಬೋದು. ಭಾಳ ಮುಖ್ಯವಾಗಿ ಮಹಿಳೆಯರು ಕೆಲವು ಕುಟುಂಬಗಳಲ್ಲಿ ಇನ್ನೂ ಅದಕ್ಕೆ ನಾನು ಟ್ರಾನ್ಸಿಷನ್ ಹಂತದಲ್ಲಿರುವ ಒಂದು ಸಂಕ್ರಮಣ ಅವಸ್ಥೆಯಲ್ಲಿರುವ ಒಂದು ಸ್ಥಿತ್ಯಂತರ ಅವಸ್ಥೆಯಲ್ಲಿರುವ ಧರ್ಮಗಳಲ್ಲಿ ಇವೆಲ್ಲವೂ ಸಹಜ. ಇವನ್ನೆಲ್ಲ ದೋಷ ಅನ್ನೋ ಥರದಲ್ಲಿ ನಾವು ಗಮನಿಸಬೇಕಾಗಿಲ್ಲ. ಇದು ಪ್ರೊಸೆಸ್ಸಲ್ಲಿದೆ, ಧಮ್ಮ ಪ್ರೊಸೆಸ್ಸಲ್ಲಿದೆ. ಸೊ ಈ ಹಳೆಯ ಧಮ್ಮಗಳನ್ನು ಬಿಟ್ಟು ಬರುವ ಈ ಪಯಣದಲ್ಲಿ ಕೆಲವು ನರಳಿಕೆಗಳು, ನೋವುಗಳು, ಜಗಳಗಳನ್ನು ನಾವು ಕಾಣ್ಬೋದು. ಅದಕ್ಕೆ ಆ ಜಗಳಗಳ ಮಧ್ಯದಲ್ಲಿ ಅದನ್ನು ಇಟ್ಟು ಇದನ್ನು ಇಟ್ಟು ಆ ಪಟ ನೀವು ನೋಡಿದ್ರಿ, ಆ ಥರದ ಒಂದು ಸಿಂಕ್ರೆಟಿಸಿಸಮ್ ಕೂಡ ಅಲ್ಲಿ ನಾವು ಕಾಣ್ಬೋದು. ನಂಗೆ ಬಹಳ ಮುಖ್ಯವಾದ 2 ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಮೊದಲನೇದು, ಧಮ್ಮದ ಭಾಗವಾಗಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದೀಕ್ಷೆ ತೆಗೆದುಕೊಂಡ ಉಪಾಸಕರಷ್ಟೇ ಇಂಪಾರ್ಟೆಂಟ್ ಆದ ಇನ್ನೊಂದು ಧಾರೆ ದೀಕ್ಷೆ ತೆಗೆದುಕೊಳ್ಳದೆ ಬೌದ್ಧ ಧಮ್ಮದ ಭಾಗವಾಗಿರುವ, ಬೌದ್ಧ ದರ್ಶನದ ಭಾಗವಾಗಿರೋರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಇಲ್ಲೇ ಕುಲಕರ್ಣಿಯವರು ಕೂಡ ಕೂತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸಮಾನವಾಗಿ ಮೇಲ್ ಜಾತಿಗೆ ಸಂಬಂಧಿಸಿದವರು. ಅದೊಂದು ಬಿಡುಗಡೆಯ ಹಾದಿ. ಬಾಬಾ ಸಾಹೇಬರಿಗೆ, ದಲಿತರಿಗೆ ಒಂದು ಸಮುದಾಯವನ್ನು ಬಿಡುಗಡೆ ಮಾಡುವ ಹಾದಿ ಆದರೆ, ಇಲ್ಲಿ ವ್ಯಕ್ತಿಗಳು ತಮ್ಮನ್ನು ಬಿಡುಗಡೆ ಮಾಡಿಕೊಳ್ಳುವ ಹಾದಿ ಅದು. ಆ ಒಂದು ಕಷ್ಟ ಅಲ್ಲಿ ಕೂಡ ನಾವು ನೋಡ್ಬೋದು. ಶರಣರಲ್ಲಿ ಬಸವಣ್ಣನಿಗೆ ತನ್ನ ಬಿಡುಗಡೆಯೂ ಹೌದು, ಸಮುದಾಯದ ಬಿಡುಗಡೆಯೂ ಹೌದು. ಅವರು ತಮ್ಮ ಮನೆ ಹೆಸರನ್ನು, ಮಕ್ಕಳ ಹೆಸರನ್ನು, ತಮಗೆ ಸಂಬಂಧಿಸಿದ ಎಲ್ಲ ವಸ್ತುಗಳಲ್ಲಿ ಆ ಬುದ್ಧನ ಹೆಸರನ್ನು ನಾವು ಇಡೋದನ್ನು ನೋಡ್ಬೋದು ನಾವು. ಇವರು ವೈದ್ಯರು, ಇಂಜಿನಿಯರು, ರೈತರು, ವ್ಯಾಪಾರಿಗಳು, ಅಧ್ಯಾಪಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಏನು ಬಂತೆಗಳ ಹತ್ರ ಹೋಗಿ ದೀಕ್ಷೆ ತಗೊಂಡಿಲ್ಲ, ಆದರೆ ಧಮ್ಮದ ಮೂಲ ಸಾರವನ್ನು ಬದುಕೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮನ್ನು ತಾವು ವಿಮೋಚನೆ ಮಾಡ್ಕೊಳ್ಳೋಕ್ಕೆ ಕೂಡ ಈ ಗುಪ್ತ ಉಪಾಸಕರು ಮತ್ತು ಬಹಳ ದೊಡ್ಡ ಸ್ಕಾಲರ್ಶಿಪ್ ಕೂಡ ಕರ್ನಾಟಕದಲ್ಲಿ ಎಮರ್ಜ್ ಆಗ್ತಾ ಇದೆ. ವಿಚಾರವಾದಿ ಸಂಘಗಳು, ಇವೆಲ್ಲವುಗಳಲ್ಲಿ ಕೂಡ ಬುದ್ಧ ಇಂಪಾರ್ಟೆಂಟ್ ಆಗಿ. ಮತ್ತು ಸೈನ್ಸ್ನವರು ಪರ್ಟಿಕ್ಯುಲರ್ಲಿ ಸೈಕಾಲಜಿನವರು ಧಮ್ಮದ ಜೊತೆಗೆ ಅನುಸಂಧಾನ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ವಿಪಶ್ಯನ ಧ್ಯಾನದ ಮೂಲಕ ಕೂಡ ಅನೇಕರು ಇದರ ತೆಕ್ಕೆಗೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಮಾರ್ಗಗಳಿವೆ. ಧಮ್ಮದ ಹತ್ತಿರ ಬರ್ತಾ ಇರೋರಿಗೆ ಬೇರೆ ಬೇರೆ ಹಾದಿಗಳು, ಸಾಧನೆಗಳು ಸಿಗ್ತಾ ಇವೆ. ಅದೇ ನಾನು ನೆನ್ನೆ ಹೇಳಿದಾಗೆ ಮ್ಯೂನಿಕ್ ಯೂನಿವರ್ಸಿಟಿಯಲ್ಲಿ ಯಾಕೆ ಧಮ್ಮಕ್ಕೆ ನೀವು ಸೆಳೆತಕ್ಕೊಳಗಾಗಿದ್ದೀರಿ ಅಂತ ಕೇಳಿದಾಗ ಝೈದನ್ ಬೋಸ್ ಹೇಳಿದ್ದು, 2 ಮಹಾಯುದ್ಧಗಳು ನಡೆದದ್ದು ಕ್ರೈಸ್ತ ದೇಶಗಳಲ್ಲಿ. ಹಾಗಾದರೆ ಚರ್ಚ್ ಏನು ಮಾಡ್ತಾ ಇತ್ತು? ನಮ್ಮ ಈ ರಕ್ತಪಾತವನ್ನು, ಭೂಮಿಯೇ ಕಂಡರಿಯದ ಈ ಘೋರ ರಕ್ತಪಾತವನ್ನು ತಡಿಲಿಕ್ಕೆ ಆಗಲಿಲ್ಲ ಎಂಬ ಗಾಢ ವಿಷಾದವೇ ಅವ್ರನ್ನ ನಾಸ್ತಿಕರನ್ನಾಗಿ ಮಾಡ್ತಾರೆ. ಭಾಳ ಜನ ತಮ್ಮನ್ನು ನಾಸ್ತಿಕರು ಅಂತ ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ. ಟ್ಯಾಕ್ಸು ಕೊಡಬೇಕಾಗುತ್ತೆ ಚರ್ಚಿಗೆ ಹೋಗೋದಾದರೆ, ಅದು ಒಂದು ಹೇಳಿದ್ರು ಅವರು. 2ನೇದು ಪರ್ಯಾಯ ಏನು ಅಂದರೆ ಬುದ್ಧಿಸಮ್ಗೆ ಹೋಗ್ತಾ ಇದ್ದಾರೆ ಅಂತ. ಬುದ್ಧಿಸಮ್ನ ದೀಕ್ಷೆ ತಗೊಳ್ಳೋದಿಲ್ಲ, ಆದರೆ ಬುದ್ಧಿಸಮ್ನ ಅವರು ತಮ್ಮದೇ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗಾಗಿ ಧಮ್ಮ ಅನ್ನೋದು ಅದು ಕೇವಲ ಒಂದು ಸಮುದಾಯದ ಬಿಡುಗಡೆ ಅಲ್ಲ, ಅದು ಬುದ್ಧಿಸಮ್ ಫಾರ್ ಆಲ್. ನಾವು ನಿನ್ನೆ ಚರ್ಚೆ ಮಾಡ್ತಿದ್ದ ಹಾಗೆ ನಮ್ಮ ಧರ್ಮಗಳನ್ನು, ನಮ್ಮ ಸಾಮಾಜಿಕ ಹಿನ್ನೆಲೆಗಳನ್ನು ನಾವು ಇಟ್ಕೊಂಡು ಅಥವಾ ಬಿಟ್ಕೊಟ್ಟು ಈ ಪಂಥಗಳಲ್ಲಿ ದಾರ್ಶನಿಕವಾದ ಪ್ರವೇಶವನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತಲೇ ಇವು ದಾರ್ಶನಿಕ ಧಾರೆಗಳು. ಧರ್ಮಗಳಲ್ಲ ಆ ಥರದಲ್ಲಿ ಧರ್ಮದ ಆಯಾಮ ಇರ್ತದೆ, ಇವಕ್ಕೆ ಪಂಥದ ಆಯಾಮ ಇರ್ತದೆ ಈ ದರ್ಶನಗಳಿಗೆ. ಅದರ ದರ್ಶನದ ಜೊತೆಗೆ ಸಂವಾದ ಮಾಡೋಕ್ಕೆ, ಅನುಸಂಧಾನ ಮಾಡೋಕ್ಕೆ ಸಾಧ್ಯ ಇದೆ. ಓಶೋ ಉಪನ್ಯಾಸಗಳನ್ನು ಕೇಳಿ ಮತ್ತೆ ಈ ದೇಶದಲ್ಲಿ ಬಹಳ ದೊಡ್ಡ ಬೆಳಕನ್ನು ಹುಟ್ಟಿದ್ದು ಬುದ್ಧ ಅಂತಲೇ ಹೇಳ್ತಾರೆ ಅವರು. ಮತ್ತು ಬುದ್ಧಿಸಮ್ನ ಈ ದೇಶದಿಂದ ಓಡಿಸಿದ ಬಗ್ಗೆ ವಿಷಾದದಿಂದಲೂ ಅವರು ಮಾತಾಡ್ತಾರೆ. ಓಶೋ, ವಿವೇಕಾನಂದ ಕೂಡ ವಿದೇಶಗಳಿಗೆ ಹೋದಾಗ ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ರು. ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಕನ್ನಡದಲ್ಲಿ ಇನ್ನು ಒಂದು 3 ನಿಮಿಷ ತಗೊಳ್ತೇನೆ. ಈ ಧಮ್ಮ ಇದೆಯಲ್ಲ, ಇದು ಧಮ್ಮ ಬೇರೆ ಬೇರೆ ಆ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಪ್ರಕಾರಗಳಲ್ಲಿ, ವಿಧಾನಗಳಲ್ಲಿ ವ್ಯಕ್ತವಾಗ್ತಿರುವ ಬಗ್ಗೆ ಬಹಳ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಉದಾಹರಣೆಗೆ ಇಲ್ಲಿಗೆ ಮಣ್ಣಿನ ಬಗ್ಗೆ ಸೆಮಿನಾರ್ ಆದಾಗ ಸಂಜೀವ್, ರಘು ಬಂದಿದ್ರಲ್ವಾ, ರಘು ಆಹಾರ ಸಂಸ್ಕೃತಿಯಲ್ಲಿ ಬುದ್ಧಿಸಮ್ನ ಅವರು ಚರ್ಚೆಯನ್ನು ಮಾಡ್ತಾಯಿದ್ರು. ಬಹಳ ದೊಡ್ಡ ಅವರ ಲೈಬ್ರರಿ ನಾನು ನೋಡಿದ್ದೇನೆ. ಸೈಕಾಲಜಿಗೂ ಆಧುನಿಕ ಎಲ್ಲ ಮನಃಶಾಸ್ತ್ರಜ್ಞರು
ಬುದ್ಧನ ಚಿತ್ತದ ಬಗ್ಗೆ ಮಾಡುವ ಅಪಾರವಾದ ಈ ಸಂಕೀರ್ಣವಾದ ಚಿಂತನೆಯನ್ನು ಅವರು ಎಷ್ಟು ಇಂಪಾರ್ಟೆಂಟ್ ಅಂತ ಭಾವಿಸಿದ್ದಾರೆ ಅಂತ ಕೂಡ ಅವರು ಹೇಳ್ತಾ ಇದ್ರು. ಚಿತ್ರಕಲೆ, MS ಮೂರ್ತಿ ಮತ್ತು C ಚಂದ್ರಶೇಖರ್ ಅವರು ನಮ್ಮನ್ನು ಬಳೆ ಬಂತೇಜಿ ಜೊತೆಗೆ ಭೇಟಿ ಮಾಡಿಸ್ತಾರೆ ಸಂಜೀವ್ ಅವತ್ತು. ಚಿತ್ರಕಲೆ ಮೂಲಕ ಬುದ್ಧಿಸಮ್, ಇವನ್ ಶಿವಪ್ರಸಾದ್ ಆಫ್ ಹಾಸನ. ಸೊ ಕರ್ನಾಟಕದಲ್ಲಿ ಬೇರೆ ಬೇರೆ ಕಲಾ ಮಾಧ್ಯಮಗಳಲ್ಲಿ ಬುದ್ಧಿಸಮ್ ಪ್ರಸರಣ ಆಗ್ತಾ ಇದೆ. ಸಿನಿಮಾದಲ್ಲಿ ಶಂಕರಪ್ಪನವರು, ಶಾಲೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಯೋಗಿಕ್ ಧ್ಯಾನ ಥರದ ಕಮ್ಮಟಗಳಲ್ಲಿ, ಲಿಟ್ರೇಚರಲ್ಲಂತೂ ಬಿಡಿ, G. ರಾಜರತ್ನಂ ಅವರೆಲ್ಲ ಬಹಳ ಹಳೆಯ ಕಾಲದಿಂದ ಕನ್ನಡದಲ್ಲಿ ಬುದ್ಧನ ಬದುಕನ್ನು ಮುಟ್ಟದವರೇ ಇಲ್ವೇನೋ ಅಂತ ನನಗನ್ನಿಸ್ತದೆ. ಪಂಜೆಯವರು, ಗೋವಿಂದ ಪೈಗಳು, ಅವರು ಬುದ್ಧನ ಮೇಲೂ ಬರೀತಾರೆ. ಜೀಸಸನ್ನು ಕ್ರಿಸಿಫೈ ಮಾಡಿದ ಬೆಟ್ಟದ ಮೇಲೆ ಕೂಡ ಗೋಲ್ಗೊತ. ನಾನು ಗೋಲ್ಗೊತಕ್ಕೆ ಹೋದಾಗ ಆ ಪದ್ಯವನ್ನು ಓದಿದೆ. ಜೆರುಸಲೇಮ್ನಲ್ಲಿ ಗೋಲ್ಗೊತ ಬೆಟ್ಟದ ಮೇಲೆ ನಮ್ಮ ಕವಿ ಒಬ್ಬ ಈ ಬೆಟ್ಟದ ಮೇಲೆ ಬರೆದಿದ್ದಲ್ಲ ಅಂತ ಪದ್ಯ ತಗೊಂಡು ಹೋಗಿದ್ದೆ ನಾನು. ಎಷ್ಟು ಧರ್ಮಗಳನ್ನು ಒಂದು ಕತ್ತಿ ಥರ ಇಟ್ಕೊಂಡು ಕತ್ತರಿಸಿ ಈ ದೇಶದ ಮಾನವ ಸಂಬಂಧಗಳನ್ನು, ಜನಸಮುದಾಯಗಳನ್ನು ಕತ್ತರಿಸ್ತಾ ಇದ್ವಿ. ಕಲ್ಯಾಣದಲ್ಲಿ ಹರಿದ ಕಲಬುರ್ಗಿಯವರ ರಕ್ತಕ್ಕೂ ಮತ್ತು ನಬಿ ಸಾವರ ಕಲ್ಲಂಗಡಿ ಹೊಡೆದಕ್ಕೂ ನನಗೇನು ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಅಲ್ಲ, ಇದು ದೇಶ ಕಟ್ಟುವ, ಸಮಾಜ ಕಟ್ಟುವ ಕ್ರಮ ಅಲ್ಲ. ಬುದ್ಧನ ಮೇತ್ರಿ ಭಾಳ ಇಂಪಾರ್ಟೆಂಟ್ ಆಗಬೇಕಾಗಿದೆ. ಈ ಪಂಥಗಳಲ್ಲಿರುವ ಚಿಂತನಶೀಲತೆ ನಮಗೆ ಬೇಕಾಗಿದೆ. ಸೂಫಿಸಮ್ನಲ್ಲಿರುವ ಇಷ್ಕ್, ಲವ್ ಈ ದೇಶಕ್ಕೆ ಬೇಕಾಗಿದೆ. ಮ್ಯೂಸಿಕ್, ಹೈದರಾಬಾದ್ ಕರ್ನಾಟಕದಲ್ಲಿ ಬುದ್ಧಿಸಮ್ನ ಪ್ರಸಾರ ಮಾಡಿದವರು ಒಬ್ಬ ಅಂಧ ಗಾಯಕ, ಪಂಚಶೀಲ ಗವಾಯಿಗಳು. ಮ್ಯೂಸಿಕ್, ಇವೆಲ್ಲ ಪಂಥಗಳಲ್ಲಿ ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯೂಸಿಕ್ನ ಮೂಲಕ ದರ್ಶನವನ್ನು ಅಭಿವ್ಯಕ್ತಿ ಮಾಡುವ ಪದ್ಧತಿ ಭಾರತದ ಒಂದು ವಿಶಿಷ್ಟತೆ. ಭಾರತ ಅಂದರೆ ನಾನು ಇನ್ಕ್ಲೂಡಿಂಗ್ ವಿಭಜನ ಪೂರ್ವ ಭಾರತದ ವಿಶಿಷ್ಟತೆ ಅಂತ ನಾನು ಭಾವಿಸಿದ್ದೀನಿ. ಥಿಯೇಟ್ರ್, ಈಗ ಲಕ್ಷ್ಮಣ್ ಅವರು ಮಾಡ್ತಿರೋರು. ಸೊ ಹೀಗೆ ಬೇರೆ ಬೇರೆ ಅಭಿವ್ಯಕ್ತಿ. ನನಗೆ ಸಂವಿಧಾನಕ್ಕೆ ಇದನ್ನು ಲಿಂಕ್ ಮಾಡೋಕ್ಕೆ ನನಗೆ ಸಮಯ ಇಲ್ಲ. ಕ್ಯಾನ್ ಐ ಟೇಕ್ ಅನದರ್ 5 minutes? ಕ್ಷಮಿಸಬೇಕು. ಇದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾಕೆ ಬಾಬಾ ಸಾಹೇಬರು ನಾನು ಬುದ್ಧನಿಂದ ತಗೊಂಡೆ ಈ 3 ಮೌಲ್ಯಗಳನ್ನು ಹೇಳಿದ್ರು ಅಂತ ಆಳವಾಗಿ ವಿಚಾರ ಮಾಡಿದರೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಬುದ್ಧ ಏನು ಹೇಳ್ತಾನೆ ನೋಡಪ್ಪ, ನಾನು ಈ ನನ್ನ ಅನುಭವದಲ್ಲಿ ನನಗೆ ಧ್ಯಾನ ಮಾಡಿ ಆಲೋಚನೆ ಮಾಡಿ ಇದನ್ನು ಹೇಳ್ತಾ ಇದ್ದೇನೆ, ನೀವಿಗೆ ಕೇಳಿಸ್ಕೊಳ್ಳಿ, ಸರಿ ಅನಿಸಿದರೆ ಫಾಲೋ ಮಾಡಿ, ಇಲ್ಲದೆ ಹೋದರೆ ಬಿಟ್ಬಿಡಿ. ವಿಚಾರ ಸ್ವಾತಂತ್ರ್ಯ ಯಾವುದು ಸಂವಿಧಾನದಲ್ಲಿ, ಉಪಾಸನಾ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಕಡೆ ಸಂವಿಧಾನದಲ್ಲಿ ಬರ್ತಾ ಇದೆಯೋ ಅವೆಲ್ಲ ಬುದ್ಧಿಸಮ್ನಲ್ಲಿದೆ. ಯಥಾ ಇಚ್ಛಸಿ ತಥಾ ಕುರು. ಕುವೆಂಪು ಅದನ್ನು ನಿರಂಕುಶಮತಿಗಳಾಗಿ ಅಂದರು ಮತ್ತು ಇಕ್ಬಾಲ್ ಅವರು ಖುದಿ ಎಂಬ ಕಾನ್ಸೆಪ್ಟಲ್ಲಿ ವಿವರಿಸಿದರು. ಯಾಕಂದರೆ ಆ ಮತಿಗೆ, ಪ್ರಜ್ಞೆಗೆ ಮಂಕು ಕವಿಸುವ, ಅಂಕುಶ ಹಾಕುವ ಬೇಕಾದಷ್ಟು ಕಷ್ಟಗಳಿರೋ ದೇಶದಲ್ಲಿ ಅದರ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಕವಿಗಳು, ದಾರ್ಶನಿಕ ಕವಿಗಳು, ಯಾಕಂದರೆ ಇಷ್ಟೊಂದು ವಿಚಾರ ಸ್ವಾತಂತ್ರ್ಯ ಯಾವ ದರ್ಶನದಲ್ಲೂ ಇಲ್ಲ, ಧಮ್ಮದಲ್ಲಿ ಇರೋ ಹಾಗೆ. ಹೀಗಾಗಿ ಶರಣ ಇವೆಲ್ಲ ಬಹಳ ವಿಚಾರ ಪ್ರಧಾನವಾದ ದಾರ್ಶನಗಳು ಅಂತ. ವಿಚಾರ ಭಾರತದಲ್ಲಿ ಒಂದು ಬಿಡುಗಡೆಯ ಅಸ್ತ್ರ. ಎರಡನೇದು ಇಕ್ವಾಲಿಟಿ. ಬಾಬಾ ಸಾಹೇಬರ ಆ 3ನೇ ಭಾಗದ ಇದರಲ್ಲಿ ಸಮಾನತೆ ಅಂತಲೇ ಹೇಳ್ತಾರೆ ಅವರು. ಮತ್ತೆ ಎಲ್ಲ ಜಗತ್ತಿನ ಬಂಡುಕೋರ ದಾರ್ಶನಗಳು ಕೂಡ ತಮ್ಮ ಕಾಲದ ಅನ್ಯಾಯಗಳ ವಿರುದ್ಧ, ಅಸಮಾನತೆಗಳ ವಿರುದ್ಧ, ಆರ್ಥಿಕ ಅಸಮಾನತೆ, ಲಿಂಗಭೇದ ಮತ್ತು ಸಾಮಾಜಿಕ ಅಸಮಾನತೆಗಳ ವಿರುದ್ಧನೇ ಮಾತಾಡಿವೆ. ಅದರಿಂದ ಸಮಾನತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ್ದು ಈ ದರ್ಶನಗಳಲ್ಲಿ, ಪರ್ಟಿಕ್ಯುಲರ್ಲಿ ಬುದ್ಧಿಸಮ್ನಲ್ಲಿ. ಮತ್ತು ಬುದ್ಧ ಆ್ಯಂಡ್ ಇಸ್ ಧಮ್ಮದಲ್ಲಿ ಬುದ್ಧ ಭೇಟಿಯಾಗುವ ಜನರ ಬರೀ ಸಂವಾದಗಳು, ಹೋದ ಕಡೆ ಎಲ್ಲ ಸಂವಾದಗಳು, ಸಂಗಾತಿಗಳ ಜೊತೆಗೆ, ಗೆಳೆಯರ ಜೊತೆಗೆ, ಶಿಷ್ಯರ ಜೊತೆಗೆ, ವಿರೋಧಿಗಳ ಜೊತೆಗೆ, ಕೊಲ್ಲಕ್ಕೆ ಬಂದವರ ಹತ್ರ ಡೈಲಾಗ್ ಈಸ್ ಎ ಕೋರ್ ಐಡಿಯಾ ಆಫ್ ಡೆಮಾಕ್ರಸಿ. ಸಂವಾದ, ನಮ್ಮ ಭಿನ್ನ ಮತಗಳನ್ನು ಸಂವಾದದಿಂದ ಬಗೆಹರಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ನಮಗೆ ಸರ್ವಾಧಿಕಾರ ಸಾಕಾಗಿತ್ತಲ್ವ. ನಮ್ಮ ವ್ಯಂಗ್ಯ ಏನು ಅಂದರೆ, ಪೊಲಿಟಿಕಲ್ ಸಿಸ್ಟಮ್ ಆಗಿ ಡೆಮಾಕ್ರಸಿ ಇದೆ, ಬಟ್ ನಮ್ಮ ಸಮಾಜದಲ್ಲಿ, ನಮ್ಮ ರಾಜಕೀಯ ಪದ್ಧತಿಯಲ್ಲಿ ಅನ್ಡೆಮಾಕ್ರೆಟಿಕ್ ಆಗಿದ್ದೀವಿ ನಾವು. ಇಡೀ ಬುದ್ಧಿಸಮ್ನಲ್ಲಿ ಆ ಡೆಮಾಕ್ರೆಟಿಕ್ ಆ್ಯಟಿಟ್ಯೂಡ್ ಇದೆ. ಎಷ್ಟು ಜನರ ಜೊತೆಗೆ ಮತ್ತು ಜೀವಿ ಸಮಾನತೆ
ಮನುಷ್ಯರಲ್ಲಿ ಮಾತ್ರ ಅಲ್ಲ, ಜೀವಿಗಳಲ್ಲಿ ಸಮಾನತೆಯನ್ನು ಕುರಿತು ಬುದ್ಧ ಮಾತಾಡ್ತಾನೆ. ಮತ್ತು ಕೊನೆಯದಾಗಿ ಭ್ರಾತೃತ್ವ, ಸಹಾನುಭೂತಿ ಮತ್ತು ಕರುಣೆ, ಮೆತ್ತ ಅನ್ನೋದನ್ನು ನನ್ನಂತೆ ಅವರು ಮತ್ತು ಅವರ ನೋವು ನನ್ನದು. ಸಹಾನುಭೂತಿ ಕರುಣೆ ಅಲ್ಲ. ಕರುಣೆ ಅಂದರೆ ಮರ್ಸಿ ಅಲ್ಲ. ದಿಸ್ ನಾಟ್ ಮರ್ಸಿ. ಅವರ ನೋವು ನನ್ನದು ಎಂದು ಭಾವಿಸುವುದು. ಅದು ಎಲ್ಲೋ ಪಾತಾಳದಲ್ಲಿ ಯಾರೋ ನೋವಿನ ಚೀತ್ಕಾರ ಮಾಡಿದರೆ, ಅರೆ ಇನ್ನೂ ಲೋಕದಲ್ಲಿ ನೋವು ಉಳಿದಿದೆ, ಹಾಗಿದ್ರೆ ನನ್ನ ಮತ್ತೆ ಬರಬೇಕು ಅಂತ ಬೋಧಿಸತ್ವನ ಕಥೆ ಇದೆಯಲ್ಲ, ಶತ್ರುಗಳಿಗೂ ಒಳಿತಾಗಲಿ ಅಂತ ಪ್ರಾರ್ಥನೆ. ಅದು ಸುಫಿಸಮ್ನ ಯೂನಿವರ್ಸಲ್ ಹ್ಯೂಮನಿಸಮ್ ಏನಿದೆ, ಬುದ್ಧಿಸಮ್ನಲ್ಲಿ ಕೂಡ ಯೂನಿವರ್ಸಲ್ ಹ್ಯೂಮನಿಸಮ್ ಇರೋದನ್ನು ನಾವು ಗಮನಿಸ್ಬೋದು. ಶ್ವಪಚ, ಅಂಗುಲಿಮಾಲ, ಇಂಥ ಒಂದು ಅಧೋಲೋಕದ ಜನರ ಜೊತೆಗೆ ಬುದ್ಧ ಸಂವಾದ ಮಾಡೋ ಹಾಗೆಯೇ ಕಾಶ್ಯಪ ಮತ್ತು ಆನಂದನ ಜೊತೆಗೆ ಕೂಡ ಸಂವಾದ ಮಾಡ್ತಾನೆ. ಇದು ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕೆ ಧಮ್ಮ ಯಾವ ಬಗೆಯಲ್ಲಿ ನಮಗೆ ನೆರವಾಗಬಹುದು ಎಂಬುದರ ಬಗ್ಗೆ ಆಲೋಚನೆ ಮಾಡೋದಕ್ಕಾಗಿ ಕೆಲವು ಟಿಪ್ಪಣಿಗಳನ್ನು ಇಟ್ಕೊಂಡಿದ್ದೇನೆ. ನಾನು ಇದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡ್ತಾ ಇದ್ದೇನೆ. ಇದ್ರ ಮೇಲೆ ಪುಸ್ತಕ ನಾನು ಪ್ರಕಟ ಮಾಡಿಲ್ಲ, ಇನ್ನೂ ನನಗೆ ತಿಳಿಯಲಿಕ್ಕಿದೆ, ಅಧ್ಯಯನ ಮಾಡಲಿಕ್ಕಿದೆ. ಆದರೆ ಯಾವುದೇ ದೊಡ್ಡ ಆದರ್ಶಗಳನ್ನು ಕುರಿತು ಮಾತಾಡುವಾಗ ಆದರ್ಶಗಳು ಭ್ರಷ್ಟಗೊಳ್ಳಬಹುದು ಎಂಬ ಎಚ್ಚರದಲ್ಲೇ ಅವುಗಳ ಬಗ್ಗೆ ನಾವು ಧ್ಯಾನ ಮಾಡೋದು. ಭ್ರಷ್ಟಗೊಳಿಸದಂತೆ ಅವುಗಳನ್ನು ಕಾಪಾಡಬೇಕು. ಯಾಕಂದರೆ ಮೈತ್ರಿ, ಕರುಣೆ ಇರುವ, ಪ್ರಜ್ಞೆ ಮತ್ತು ಶೀಲ ಇರುವ ಇವೇ ಮೂಲಭೂತ ತತ್ವಗಳಾಗಿರೋ ಬುದ್ಧಿಸಮ್ಮು ಮ್ಯಾನ್ಮಾರ್ನಲ್ಲಿ ನರಹಿಂಸೆಗೆ ಕಾರಣ ಆಯಿತು. ನಮ್ಮ ಕಣ್ಣೆದುರುಗಡೆ ಶ್ರೀಲಂಕಾದಲ್ಲಿ ನರಹಿಂಸೆಗೆ ಕಾರಣ ಆಯಿತು. ಬುದ್ಧಿಸಮ್ಗೆ ಆರೋಪ ಪಟ್ಟಿ ಕಟ್ಟಕಟ್ಟಿಯಲ್ಲಿ ಇಡಬೇಕಾ ನಾವು? ಅಲ್ಲ. ಒಂದು ಒಳ್ಳೆ ಹಾಲು ಕೆಟ್ಟ ಪಾತ್ರೆಯಲ್ಲಿಟ್ಟರೆ ಕೆಡ್ತದೆ. ಬಾಬಾ ಸಾಹೇಬರು ಹೇಳಿದರು, ಇದು ಜಗತ್ತಿನ ಶ್ರೇಷ್ಠ ಸಂವಿಧಾನ. ವಿ ಆರ್ ಎಂಟರಿಂಗ್ ಇನ್ ಟು ಎ ಕಾಂಟ್ರಡಿಕ್ಟರಿ ಸಿಚುವೇಶನ್. ಒಂದು ವೈರುಧ್ಯದ ಸಮಾಜದಲ್ಲಿ ಅಸಮಾನತೆ ಇದೆ, ಆದರೆ ಸಮಾನತೆ ಘೋಷಣೆ ಮಾಡೋ ಸಂವಿಧಾನ ಮಾಡಿದ್ದೀನಿ. ಈ ಸಮಾಜದಲ್ಲಿ ಸಮಾನತೆಯ ಒಂದು ರೂಪಾಂತರ ಆಗದೆ ಹೋದರೆ, ಪ್ರಜ್ಞೆ ಬರದೆ ಹೋದರೆ ಇದು ಫೇಲ್ ಆಗ್ತದೆ ಇದು ಅಂತ. ಅದರಿಂದ ಈ ಎಚ್ಚರದಲ್ಲೇ ಈ ದರ್ಶನಗಳ ನಮ್ಮ ಆರೋಗ್ಯವನ್ನು ಕಾಪಾಡುವ, ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡುವ ಮತ್ತು ದೇಶವನ್ನು ಆರೋಗ್ಯಕರವಾಗಿ ಕಟ್ಟಲಿಕ್ಕೆ ಸಹಾಯ ಮಾಡಬಲ್ಲ ಈ ದರ್ಶನಗಳ ಬಗ್ಗೆ ನಾವು ಈ ಎಚ್ಚರವನ್ನು ಇಟ್ಕೊಂಡೇ ಮಾಡಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಾಬಾ ಸಾಹೇಬರು ಪ್ರಾರ್ಥನೆ ಹೀಗಿದೆ. ಈ ಪುಸ್ತಕ ಪ್ರಕಟ ಆಗುವಾಗ ಅವರು ಇರಲಿಲ್ಲ. ಎಲೈ ತಥಾಗತನೇ, ನಾನು ಪೂರ್ಣ ಮನಸ್ಸಿನಿಂದ ನಿನಗೆ ಶರಣಾಗಿದ್ದೇನೆ. ಯಾವ ತಥಾಗತನ ಜ್ಞಾನದ ಬೆಳಕು ಅಡ್ಡಿ ಆತಂಕಗಳಿಲ್ಲದೆ ದಿಕ್ಕುಗಳಿಗೆ ಹರಡಿದೆಯೋ ಅಂಥ ನಾಡಿನಲ್ಲಿ ಜನ್ಮ ತಾಳಬೇಕೆಂದು ನನ್ನ ಹಂಬಲ. ಸಿ ಹೌ ಕೇರ್ಫುಲ್ ಇಟ್ ಈಸ್ ರಿಟನ್. ತಥಾಗತನ ಜ್ಞಾನದ ಬೆಳಕು ಅಡ್ಡಿ ಆತಂಕಗಳಿಲ್ಲದೆ ದಿಕ್ಕುಗಳಲ್ಲಿ ಹರಡಿರುವ ಯಾವ ಜಾಗ ಇದೆಯೋ ಆ ದೇಶದಲ್ಲಿ ನಾನು ಜನ್ಮವೆತ್ತಬೇಕು ಎಂದು ಆಸೆಪಟ್ಟಿರುವೆ. ನಿನ್ನ ನಾಡನ್ನು ಕಲ್ಪಿಸಿಕೊಂಡಿರುವಾಗ ಅಂಥದ್ದೊಂದು ಆದರ್ಶ ಸಮಾಜ ಅಂತ ಕಲ್ಪಿಸ್ಕೊಂಡ್ರೆ ಅಂಥ ನಾಡು ಮೂರು ಲೋಕದಲ್ಲೂ ಇಲ್ಲ. ಇದೊಂದು ವಿಷಾದನೂ ಇದೆ, ಹಂಬಲವೂ ಇದೆ, ವಿಷಾದ ಇದೆ. ನಿನ್ನ ಕರುಣೆಯ ಸಹಾನುಭೂತಿಗಳು ಧಮ್ಮಕ್ಕೆ ಅನುಗುಣವಾಗಿವೆ. ನೀನು ಗಳಿಸಿದ ಪುಣ್ಯ ವಿಶ್ವದ ಎಲ್ಲ ಪುಣ್ಯಕ್ಕಿಂತ ಹಿರಿದಾಗಿದೆ. ನಿನ್ನ ಪ್ರಭೆ ಎಲ್ಲೆಡೆ ಪ್ರಸರಿಸಿದೆ, ಸೂರ್ಯ ಚಂದ್ರರೆಂಬ ಕನ್ನಡಿಗಳಂತೆ. ಅಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯೂ ಬುದ್ಧ ಮಹಾತ್ಮನೇ ನಿನ್ನಂತೆ ಸತ್ಯವನ್ನು ನುಡಿಯಲಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.